ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯ ಚರಿತ್ರೆಯ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಒನ್ ಇಂಡಿಯಾ ಡಿಜಿಟಲ್ ಮೀಡಿಯಾದವರಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಇಂದಿನ ದಿನ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜೈ ಶ್ರೀರಾಮ್. ಬನ್ನಿ ವೀಕ್ಷಕರೇ, ಶ್ರೀರಾಮನ ಚರಿತ್ರೆಯ ಬಗ್ಗೆ ಹೇಳೋದಕ್ಕೆ ನಾವೆಲ್ಲ ಎಷ್ಟು ಪುಣ್ಯವಂತರು. ಯಾಕೆಂದ್ರೆ ಭಗವಾನ್ ಶ್ರೀರಾಮನ ಬಗ್ಗೆ ತಿಳಿಸೋದಿಕ್ಕೆ, ಮಾಹಿತಿಗಳನ್ನು ತಿಳಿಸೋದಿಕ್ಕೆ ಕೊಟ್ಟಂತಹ ಕೆಲವು ಪುರಾತನ ಒಂದು ಜಾಗ ಅಂದ್ರೆ ಅಯೋಧ್ಯೆ. ಈ ಅಯೋಧ್ಯೆಯ ಮಾಹಿತಿಯ ಬಗ್ಗೆ ನಾವು ತಿಳಿಯೋದಕ್ಕಿಂತ ಮುಂಚೆ ರಾಮಾಯಣ ಕಾಲದಲ್ಲಿ ಆ ಅಯೋಧ್ಯೆ ಏನಾಗಿತ್ತು, ಕೌಸಲ್ಯ ದೇಶದ ರಾಜಧಾನಿ ಆಗಿದ್ದ ಈ ಅಯೋಧ್ಯೆಯಲ್ಲಿ ದಶರಥ ಮಗನಾಗಿ ಹುಟ್ಟಿದ್ದಂತಹ ಶ್ರೀರಾಮಚಂದ್ರ ಜನನ ತಾಳ್ತಾರೆ. ನೋಡಿ, ಅಜ್ಜರಥನ ಮಗನಾಗಿ ದಶರಥ ಬರ್ತಾರೆ, ದಶರಥನ ಮಗನಾಗಿ ಶ್ರೀರಾಮ ಜನ್ಮ ತಾಳ್ತಾರೆ. ನೋಡಿ, ನಮ್ಮ ಶ್ರೀರಾಮ ಜನ್ಮ ತಾಳೋದಕ್ಕಿಂತ ಮುಂಚಿತವಾಗಿ ದಶರಥನಿಗೆ ಮಕ್ಕಳಿರ್ಲಿಲ್ಲ. 3 ಜನ ಹೆಂಡತಿಯರ ಜೊತೆ ಒಡಗೂಡಿ ಕೌಸಲ್ಯದಲ್ಲಿ ರಾಜ್ಯಭಾರ ಮಾಡುತ್ತಂತಹ ದಶರಥ ಅವರಿಗೆ 3 ಜನ ಪತ್ನಿಯರು, ಸುಂದರವಾದ 3 ಜನ ಪತ್ನಿಯರಿದ್ರೂ ಕೂಡ ಮಕ್ಕಳನ್ನ ಅಂದ್ರೆ ಪುತ್ರ ಸಂತಾನವಿಲ್ಲದೆ, ಮಕ್ಕಳಿಲ್ಲದೆ ಬಹಳಷ್ಟು ನೋವನ್ನ ಪಟ್ಟಿದ್ರು ದಶರಥ ಮಹಾರಾಜರು. ಹಾಗಾಗಿ ಏನಾಯ್ತು, ನನಗೇನಾಗಿದೆ, ಯಾಕೆ ನನಗೆ 3 ಜನ ಪತ್ನಿಯರು, ಸುಂದರವಾದ 3 ಜನ ಪತ್ನಿಯರಿದ್ರು, ನನ್ನ ವಂಶಸ್ಥರು ಅಂದ್ರೆ ಮುಂದೆ ನನ್ನ ವಂಶವನ್ನ ಆಳುವಂತವರು ಯಾರು ಇಲ್ದಂಗ ಆಗ್ತಿದೆಯಲ್ಲ, ಯಾವ ಪರಿಸ್ಥಿತಿಯಿಂದ ನನಗೆ ಈ ತರ ಪರಿಸ್ಥಿತಿ ಬರ್ತಾ ಇದೆ ಅನ್ನೋದು ಬಹಳಷ್ಟು ಚಿಂತಾಗ್ರತರಾಗಿದ್ರು ನಮ್ಮ ದಶರಥ ಮಹಾರಾಜರು. ಹಾಗೆ 3 ಜನ ಹೆಂಡತಿಯರಿಗೋದ್ರೆ 3 ಜನ ಸುಕೋಮಲೆಯರಾಗಿದ್ದಂತಹ ನಮ್ಮ ದಶರಥನ ಪತ್ನಿಯರಿದ್ದಾರೆ. ನಮ್ಮ ದಶರಥನ ಪತ್ನಿಯರಿಗೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಯಾವುದೇ ಒಂದು ಕಾರಣಕ್ಕೆ, ಯಾವ ಒಂದು ದೋಷದಿಂದ ನಮ್ಗೆ ಆಗ್ತಿಲ್ಲ ಅನ್ನೋದನ್ನ ಬಹಳ ಚಿಂತಾಕ್ರಾಂತರಾಗ್ತಾರೆ. ಯಾಕೆ ಅಂತಂದ್ರೆ ದಶರಥನಿಗೆ ತನ್ನ ಕೌಸಲ್ಯ ಸಾಮ್ರಾಜ್ಯದಲ್ಲಿ ಎಲ್ಲವೂ ಇತ್ತು. ಅಂದ್ರೆ ಹಣ, ಒಡವೆ, ಪ್ರತಿಯೊಂದು ರಾಜ್ಯಕ್ಕೆ ಏನೆಲ್ಲ ನಾವು ಮಾಡ್ಬೇಕು, ಆ ರಾಜ್ಯದ ಜನತೆಗೆ ನಾವೇನೆಲ್ಲ ಕೊಡ್ಬೇಕು, ಸುಖ ಸಮೃದ್ಧಿಗಳೇನಿತ್ತು ಅದನ್ನೆಲ್ಲ ಕೂಡ ದಶರಥ ಮಹಾರಾಜರು ಪೂರೈಸ್ತಾ ಇದ್ರು. ಹಂಗಂದ್ರೆ ಬಹಳ ಸುಂದರವಾದ ಒಂದು ರಾಜ್ಯವಾದ ನಮ್ಮ ಕೌಸಲ್ಯ ರಾಜ್ಯದಲ್ಲಿ ಈ ಒಂದು ಅಯೋಧ್ಯೆ ಅನ್ನೋದಿದೆಯಲ್ಲ, ಅದು ಅದರ ರಾಜಧಾನಿಯಾಗಿತ್ತು. ಅಲ್ಲಿ ಬಹಳಷ್ಟು ಸುಖ ಸಂತೋಷದಿಂದ ಕೂಡಿದ್ರು ಕೂಡ ದಶರಥ ರಾಜ ಮಹಾರಾಜರಿಗೆ 3 ಪತ್ನಿಯರಾದ ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿಯರು, ಈ 3 ಜನಗೂ ಮಕ್ಕಳಿಲ್ಲದ ಕಾರಣ ಚಿಂತಾತರಾದ್ರು. ಮುಂದೆ ನನ್ನ ವಂಶವನ್ನ ಬೆಳೆಸುವಂತಹ ಮಕ್ಕಳಾಗ್ಬೇಕು ಅನ್ನೋ ಚಿಂತೆಯಲ್ಲಿದ್ದಾಗ ಅವರಿಗೆ ಕೊಟ್ಟಂತಹ ಒಂದು ಸೂಚನೆ, ಮಹಾಮುನಿಯಾದ ಋಷ್ಯಶೃಂಗರನ್ನ ಭೇಟಿ ಆಗಿ ಅಂತ ಕೇಳ್ತಾರೆ. ಆಗ ಋಷ್ಯಶೃಂಗರನ್ನ ಭೇಟಿ ಆದಾಗ ದಶರಥ ಮಹಾರಾಜನಿಗೆ ಒಂದು ಯಾಗವನ್ನ ಮಾಡಿ ಹೇಳ್ತಾರೆ, ಅದೇ ಪುತ್ರ ಕಾಮೇಷ್ಟಿ ಯಾಗ. ಆ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡೋದ್ರಿಂದ ನಿನಗೆ ಮುದ್ದಾದ ಗಂಡು ಮಕ್ಕಳು ಆಗ್ತಾರೆ ಅಂತ ಹೇಳಿ ವರವನ್ನ ಕೊಡ್ತಾರೆ ಮಹಾಮುನಿಗಳು. ತದನಂತರ ಮಹಾಮುನಿಗಳು ಹೇಳ್ತಾರ, ದಶರಥ ಅವರು ಅಲ್ಲಿಯೇ ಇರುವಂತಹ ಅಯೋಧ್ಯೆಯ ಮುಂದಿನ ಗೃಹನಗರಗಳಲ್ಲಿ ಈ ಒಂದು ಯಾಗವನ್ನ ಕೈಗೊಳ್ತಾರೆ. ದೊಡ್ಡ ಯಾಗ, ಸಾವಿರಾರು ಜನಗಳು ಪಾಲ್ಗೊಳ್ಳುವಂತಹ ಒಂದು ದೊಡ್ಡ ಯಾಗವನ್ನ, ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ತಾರೆ. ಇವತ್ತು ಕೂಡ ಅಯೋಧ್ಯೆಯಲ್ಲಿ ನಾವು ಆ ಯಜ್ಞಕುಂಡವನ್ನ ನೋಡ್ಬೋದು. ದೊಡ್ಡದಾದ ಯಜ್ಞಕುಂಡನೇ ಅಲ್ಲಿದೆ. ಸೊ ಹಂಗಾಗಿ ಏನಾಯ್ತು, ಇವರು ಪುತ್ರ ಕಾಮೇಷ್ಟಿ ಯಾಗವನ್ನ ಮುಗಿಸಿದ ನಂತರ ಆ ಯಾಗದ ಒಂದು ಅಗ್ನಿಯಲ್ಲಿ, ಅಂದ್ರೆ ಆ ಯಾಗ ಮಾಡ್ತಾ ಇರೋ ಟೈಮಲ್ಲಿ ಆ ಯಾಗದ ಮಧ್ಯದೊಳಗಡೆ ಉದ್ಭವವಾಗಿ ಒಬ್ಬ ಕಾಂತಿ ಪುರುಷ ಉದ್ಭವ ಆಗ್ತಾರೆ. ಅವರೇ ಅಗ್ನಿದೇವ. ಆಗ ಅಗ್ನಿದೇವರು ಒಂದು ಪೇಯದ ಬೋಲನ್ನ ಹಿಡ್ಕೊಂಡು, ಪೇಯವನ್ನ ಒಂದು ಕುಡಿಕೆಯನ್ನ ಹಿಡ್ಕೊಂಡು, ಮಡಿಕೆಯನ್ನ ಹಿಡ್ಕೊಂಡು ಅದನ್ನು ಉದ್ಭವಿಸ್ತಾರೆ. ಯಾಕೆ ಅಂತ ಅಂದ್ರೆ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ಬೇಕಾದ್ರೆ ಮಕ್ಕಳು ಆಗೋದಕ್ಕೋಸ್ಕರ ಈ ಒಂದು ಯಾಗವನ್ನ ಕೈಗೊಳ್ಳಾಯ್ತು. ಈ ಪುತ್ರ ಕಾಮೇಷ್ಟಿ ಯಾಗ ಉದ್ಭವ ಆಗಿದ್ದೆ ಅಲ್ಲಿ ಕಾರಣ ಆಯ್ತು. ಹಾಗಾಗಿ ಈ ಅಗ್ನಿ ಮಹಾಪುರುಷರಾದ ಅಗ್ನಿದೇವ ಉದ್ಭವವಾಗಿ ಆ ಪೇಯವನ್ನ ಕುಡಿಯಲು ಕೊಡ್ತಾರೆ. ಆಗ ದಶರಥ ಮಹಾರಾಜರು ಆ ಪೇಯವನ್ನ ತೆಗೆದುಕೊಂಡು ತನ್ನ ರಾಜ್ಯದ ಒಳಗಡೆ ಪ್ರವೇಶ ಮಾಡಿದ ನಂತರ ತನ್ನ ಮೊದಲನೇ ಪತ್ನಿಯಾದ ಕೌಸಲ್ಯ ದೇವಿಗೆ ಆ ಪೇಯವನ್ನ ಕುಡಿಯಲು ಕೊಡ್ತಾರೆ. ಆಗ ಕೌಸಲ್ಯ ದೇವಿ ಆ ಪೇಯವನ್ನ ಅರ್ಧ ಖಾಲಿಯಾಗುವಷ್ಟು ಕುಡಿದು ಉಳಿದ ಅರ್ಧ ಭಾಗವನ್ನ ತನ್ನ ಇಬ್ಬರು ತಂಗಿಯರಿಗೆ ಕಳಿಸ್ತಾರೆ. ನಂತರದ ದಿನಗಳಲ್ಲಿ ಸುಮಿತ್ರೆ ಮತ್ತೆ ಕೈಕೇಯಿಯವರು ಕೂಡ ಆ ಒಂದು ಪೇಯವನ್ನ ಸೇವನೆ ಮಾಡಿದ ಸ್ವಲ್ಪ ದಿನಗಳ ನಂತರ ಗರ್ಭವನ್ನ 3 ಜನ ಧರಿಸುತ್ತಾರೆ. ಅದರಲ್ಲಿ ಕೌಸಲ್ಯ ದೇವಿ ಅರ್ಧ ಭಾಗವನ್ನ ಹೆಚ್ಚು ಕುಡಿದ್ರಿಂದ
ಪವಿತ್ರವಾದ ಶ್ರೀರಾಮ ಪುರುಷನ ಅಂದರೆ ನಮ್ಮ ಮಹಾಪುರುಷನ ಜನ್ಮನವಾಯಿತು ಕೌಸಲ್ಯ ದೇವಿಯ ಗರ್ಭದಲ್ಲಿ. ನೋಡೋರಲ್ಲ ವೀಕ್ಷಕರೇ, ಶ್ರೀರಾಮಚಂದ್ರ ಹುಟ್ಟಿದ್ದು. ನೆಕ್ಸ್ಟು ಸುಮಿತ್ರೆಗೆ ಲಕ್ಷ್ಮಣ ಮತ್ತೆ ಶತ್ರುಘ್ನ ಹುಡ್ತಾರೆ, ಹಾಗೆ ಕೈಕೇಯಿಗೆ ಭರತ ಹುಡ್ತಾರೆ. ಈ ತರ 3 ಜನ ಗಂಡ್ಮಕ್ಳನ್ನ ಪಡೆದಂತಹ ದಶರಥ ಮಹಾರಾಜರು ಬಹಳ ಖುಷಿಯಿಂದ ಇರ್ತಾರೆ, ಬಹಳ ಸಂತೋಷದಿಂದ ಇರ್ತಾರೆ. ಅಂದ್ರೆ ಅವರಿಗೆ ತನ್ನ 3 ಜನ ಗಂಡ್ಮಕ್ಳನ್ನ ಪಡೆದನಲ್ಲ ಅನ್ನೋ ಭಾಗ್ಯವಂತರಾಗಿ ಬಹಳಷ್ಟು ಖುಷಿಯಿಂದ ಕಾಲವನ್ನ ಕಳಿತಿರೋ ಟೈಮಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ, ಗುರುಕುಲದಲ್ಲಿ ಎಲ್ಲ ವಿದ್ಯಾಭ್ಯಾಸಗಳಾಗಿರುತ್ತೆ. ಸೊ ಎಲ್ಲ ಗುರುಕುಲದಲ್ಲಿ ವಿದ್ಯಾಭ್ಯಾಸಗಳಾಗಿ ಇನ್ನೇನು ಮಕ್ಕಳಿಗೆ ಯಾರಿಗಾರು ಒಬ್ಬ 3 ಜನ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡ್ಲೇಬೇಕಲ್ವ ವೀಕ್ಷಕರೇ. ಸೊ ಆ ತರ ಪಟ್ಟಾಭಿಷೇಕ ಅನ್ನೋ ಮಾತಲ್ಲಿ ಬಂದಾಗ ಮೊದಲನೇ ಮಗ ನೋಡಿ, ಯಾವುದೇ ನಾವು ರಾಜ್ಯಭಾರ ಹೇಳ್ತೀವಿ ಅಂತ ಅಂದಾಗ ನಮ್ಮ ಮೊದಲನೇ ಪುತ್ರನಿಗೆ, ಜ್ಯೇಷ್ಠ ಪುತ್ರನಿಗೆ ನಾವು ಅದನ್ನ ಅವಕಾಶ ಮಾಡಿಕೊಡ್ತೀವಿ. ಅದೇ ರೀತಿ ನಮ್ಮ ಮಹಾಪುರುಷನಾದ ನಮ್ಮ ಶ್ರೀರಾಮಚಂದ್ರ ಅವರಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಎಲ್ಲ ಸಕಲ ಸಿದ್ಧತೆಗಳು, ತೋರಣ ತಳಿರುಗಳಿಂದ ಅಲಂಕೃತವಾಗಿ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ದಶರಥ ಮಹಾರಾಜರು ನಮ್ಮ ಋಷಿ ಮುನಿಗಳ ಸಮಯ ಅಂದ್ರೆ ವಸಿಷ್ಠ ಮುನಿಗಳು ಏನೆಲ್ಲ ಹೇಳ್ತಾರೆ ಅದ್ರ ಪ್ರಕಾರ ನಡೀತಾ ಹೋಗುತ್ತೆ. ಬನ್ನಿ ಸ್ವಲ್ಪ ಹಿಂದೆ ಹೋಗೋಣ. ಶ್ರೀರಾಮಚಂದ್ರನಿಗೆ ಈ ವಸಿಷ್ಠ ಮುನಿಗಳು ಯಾಕೆ ರಾಮ ಅನ್ನೋ ಹೆಸರು ಇಡಲಾಯಿತು ಅಂತ ಹೇಳಿ ನೋಡಿ. ಈ ರಾಮ ಅನ್ನೋ ಹೆಸರು ಕೂಡ ಒಂದು ಬೀಜಾಕ್ಷರ ಮಂತ್ರ. ಯಾಕೆಂದ್ರೆ ರಾ ಮತ್ತೆ ಮ ಎರಡೂ ಕೂಡ ಬೀಜಾಕ್ಷರ ಮಂತ್ರಗಳಾಗಿರೋದ್ರಿಂದ ರಾ ಅಂದ್ರೆ ಸಕಲ ಕ್ಲೇಶಗಳನ್ನ, ಅಂದ್ರೆ ನಮ್ಮಲ್ಲಿರುವಂತಹ ಎಲ್ಲ ತೊಂದರೆಗಳನ್ನ ನಿವಾರಿಸುವಂತಹ ಶಕ್ತಿ ರಾ ಅನ್ನುವ ಅಕ್ಷರಕ್ಕಿದೆ. ಅದೇ ರೀತಿ ಮಹಾ ಅನ್ನೋ ಅಕ್ಷರಕ್ಕೆ ಅದೊಂದು ಅಮೃತವಿದ್ದಂತೆ. ಮಹಾ ಅನ್ನೋ ಅಕ್ಷರ ಬೀಜಾಕ್ಷರಿ ಮಂತ್ರ ಏನಿದೆ ಅಮೃತವನ್ನ ಕೊಡದಂತೆ. ಅದಕ್ಕೆ ಯಾರ ಬಾಯಲ್ಲಿ ಶ್ರೀರಾಮ ಜಯರಾಮ ಅಂತ ಹೇಳ್ತಾ ಇರ್ತಾರೋ ಅವರು ಲೈಫಲ್ಲಿ ಕಷ್ಟಗಳನ್ನ ನಿವಾರಣೆ ಆದಂಗೆ, ಕಷ್ಟಗಳನ್ನ ನಿವಾರಣೆ ಮಾಡ್ಕೊಂಡಂಗೆ ಶ್ರೀರಾಮನ ಮಂತ್ರವನ್ನ ಜಪಿಸೋದ್ರಿಂದ. ಹಂಗಾಗಿ ವಸಿಷ್ಠ ಮುನಿಗಳು ರಾಮ ಅನ್ನೋ ಹೆಸರನ್ನ ನಾಮಕರಣ ಮಾಡ್ತಾರೆ. ನಮ್ಮ ರಾಮನ ಸಹೋದರರಾದ ಲಕ್ಷ್ಮಣನಿಗೆ ಲಕ್ಷ್ಮಣ, ಹಾಗೆ ಶತ್ರುಘ್ನ ಮತ್ತೆ ಭರತ ಅಂತ ಹೇಳಿ ನಾಮಕರಣವನ್ನ ವಸಿಷ್ಠ ಮುನಿಗಳು ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಏನಕ್ಕೆ ರಾಮ ಅನ್ನೋ ಹೆಸರು ಇದೆಲ್ಲಾಯ್ತು? ಯಾಕೆಂದ್ರೆ ನೋಡಿ, ಶ್ರೀರಾಮನ ಹೆಸರಲ್ಲೇ ಸಕಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ ಅಂತ ಅಂದ್ರೆ ಅದು ಎಂತಹ ಅದ್ಭುತವಾದ ಮಹಾಪುರುಷನ ಒಂದು ಜನನ ನಮ್ಮ ನಾಡಿನಲ್ಲಿ ಆಗಿರ್ಬೇಕು ಅಂತ ಹೇಳಿ. ಬನ್ನಿ ವೀಕ್ಷಕರೇ, ಈಗ ನಮ್ಮ ಅಯೋಧ್ಯೆ ಏನಿದೆ ಉತ್ತರ ಪ್ರದೇಶದ ಒಂದು ಫೈಜಾಬಾದ್ ಜಿಲ್ಲೆಯಲ್ಲಿ ಏನಿದೆ ನಮ್ಮ ಅಯೋಧ್ಯೆ ಅನ್ನೋದು, ಅಲ್ಲಿ ಒಂದು ಸುರಾ ಅನ್ನೋ ನದಿ ತೀರದಲ್ಲಿ ಅಯೋಧ್ಯೆ ಇದೆ. ಸೊ ಈ ಅಯೋಧ್ಯೆಯ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳಿತಾ ಹೋಗೋಣ. ನೋಡೋದಿಲ್ಲ, ಪಟ್ಟಾಭಿಷೇಕ ಆಯಿತು. ಸೊ ಪಟ್ಟಾಭಿಷೇಕ ಆದ್ಮೇಲೆ ಪಟ್ಟಾಭಿಷೇಕ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ರೆಡಿ ಮಾಡಿಕೊಂಡ್ರು. ಎಲ್ಲವೂ ಸಿದ್ಧತೆ ನಡೀತಾ ಇದೆ, ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ ಹೇಳಿ. ಅಷ್ಟರಲ್ಲಿ ಕೈಕೆಯ ಒಂದು ಮಾತು ಬಹಳಷ್ಟು ದಶರಥನಿಗೆ ನೋವುಗಳನ್ನ ಉಂಟು ಮಾಡುತ್ತೆ. ಯಾಕೆಂದ್ರೆ ಕೈಕೆಗೆ ತನ್ನ ಮಗನೇ ಭರತನೇ ಈ ಒಂದು ಪಟ್ಟಾಭಿಷೇಕ ಆಗ್ಬೇಕು ಅಂತ ಹೇಳಿ ಹಾಸಿಗೆ ಬೀಳ್ತಾಳೆ. ಅಲ್ಲೊಂದು ಶೋಕ ವಾತಾವರಣ ಆಗತ್ತೆ. ಮಾತನ್ನು ಕೂಡ ತನ್ನ ಗಂಡನಿಂದ ತಗೊಂಡ್ಬಿಡ್ತಾಳೆ, ನನ್ನ ಮಗನನ್ನೇ ನೀವು ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳಿ. ಇದರಿಂದ ದುಃಖಿತರಾದ ದಶರಥ ಮಹಾರಾಜರು ಏನು ಮಾಡ್ಬೇಕು ಅಂತ ತಿಳಿಲಾರದೆ ಕೊನೆಗೆ ಶ್ರೀರಾಮನಿಗೆ ತನ್ನ ಬೈಕೆಯನ್ನು ಹೇಳ್ತಾರೆ. ಈ ರೀತಿ ಇದೇ ಪರಿಸ್ಥಿತಿ, ನಾನು ಏನು ಮಾಡ್ಲಿ ಅಂತ ಅಂದಾಗ ಶ್ರೀರಾಮಚಂದ್ರರು ಒಂದು ಮಾತನ್ನೂ ಆಡದೆ, ಅಂದ್ರೆ ತಿರುಗಿ ಒಂದು ಮಾತನ್ನೂ ಆಡದೆ, ನಾನು ಈ ಕ್ಷಣದಲ್ಲೇ ವನವಾಸಕ್ಕೆ ಹೊರಡ್ತೀನಿ ಅಂತ ಹೇಳಿ ನಮ್ಮ ಅಯೋಧ್ಯೆಯನ್ನ ಬಿಟ್ಟು ಹೋಗೋದಕ್ಕೆ ಶ್ರೀರಾಮಚಂದ್ರರು ಒಪ್ಕೊಳ್ತಾರೆ. ಆದ್ರೆ ನೋಡಿ ಎಷ್ಟು ವಿಪರ್ಯಾಸ ಅಂತ ಅಂದ್ರೆ, ಕೈಕೆ ತಾನು ಏನು ಆಸೆ ಪಟ್ಟಿದ್ಲು ತನ್ನ ಮಗನಿಗೆ ಭರತ ಸಾಮ್ರಾಜ್ಯವನ್ನ ಮಾಡ್ಬೇಕು, ಈ ಅಯೋಧ್ಯೆನ ತನ್ನ ಮಗನಿಗೆ ವಹಿಸ್ಬೇಕು, ಒಂದು ಮಹಾಪಟ್ಟಾಭಿಷೇಕ ನನ್ನ ಮಗನಿಗೆ ಆಗ್ಬೇಕು ಅಂತ ಬಯಸ್ತಿದ್ದಂತಹ ಕೈಕೆಗೂ ಕೂಡ ಅಲ್ಲಿ ಅಸಂತೋಷದ ವಾತಾವರಣ ಇತ್ತು. ಯಾಕೆಂದ್ರೆ ಶ್ರೀರಾಮನ ಸಹೋದರರಾದ ಲಕ್ಷ್ಮಣ ಮತ್ತು ಶತ್ರುಘ್ನ ಇರ್ಬೋದು, ಭರತ ಇರ್ಬೋದು. ಯಾಕೆಂದ್ರೆ ರಾಮ ಎಲ್ಲಿ ಹೊರಟ್ನೋ ಅಲ್ಲಿ ಲಕ್ಷ್ಮಣ ಇರ್ತಾನೆ ಅನ್ನೋದನ್ನ ನೀವು ನೋಡಿದಿರಿ. ರಾಮ ಎಲ್ಲಿಗೆ ಹೊರಟರು ಕೂಡ ಲಕ್ಷ್ಮಣ ತನ್ನ ಹಿಂಬಾಗಲಾಗಿ ತನ್ನ ಅಣ್ಣನ ಒಂದು ಹಿಂದೆನೇ ನಡೆದುಕೊಂಡು ಹೋಗುವಂತ, ಅಂದ್ರೆ ಭಾತೃತ್ವದ ಒಂದು ಋಣ ಏನಿದೆ ನೋಡಿ, ಅದನ್ನ ಮಾಡೋದಿಕ್ಕೆ ಹೊರಟಂತಹ ನಮ್ಮ ಲಕ್ಷ್ಮಣ ನೋಡಿ, ಯಾರೇ ಕೇಳಿದ್ರೆ ಏನ್ ಹೇಳ್ತಾರೆ, ಇಬ್ರು ಗಂಡು ಮಕ್ಳಿದ್ರೆ ರಾಮ ಲಕ್ಷ್ಮಣ ಅಂತರ ಇರ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಹಂಗಾಗಿ ಆ ಸಹೋದರನ ಒಂದು ಕರ್ತವ್ಯತನ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿದ್ದು ಅಂತ ಅಂದ್ರೆ ನಮ್ಮ ಲಕ್ಷ್ಮಣ ಅವರು. ಹಾಗಾಗಿ ರಾಮ ಮತ್ತೆ ಲಕ್ಷ್ಮಣ ಹೊರಟಾಗ ಭರತರು ಕೂಡ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳಲ್ಲ. ತನ್ನ ಅಣ್ಣನ ಪಾದುಕೆಯನ್ನ ಪಟ್ಟದ ಮೇಲೆ ಇಟ್ಟು 14 ವರ್ಷ ವನವಾಸ ಬೇಕು ಅಂತ ಬಯಸಿದಂತಹ ಕೈಕೆಗೆ ಮಾತಿಗೆ
ತಕ್ಕಂತೆ ಹೊರಟಂತಹ ನಮ್ಮ ಶ್ರೀರಾಮಚಂದ್ರರು ವನವಾಸಕ್ಕೆ ಹೊರಡಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ. ಆದರೆ ಭರತ ಯಾವುದೇ ಕಾರಣಕ್ಕೂ ನನ್ನ ಅಣ್ಣ ಇಲ್ಲದೆ ನನ್ನ ಪಟ್ಟಾಭಿಷೇಕ, ನನ್ನ ಅಣ್ಣನಿಗೆ ಇದು ಪಟ್ಟಾಭಿಷೇಕ ಆಗಬೇಕು, 14 ವರ್ಷ ವನವಾಸ ಮುಗಿಸಿ ಬರಲಿ, ನಮ್ಮ ಅಣ್ಣನೇ ಇದು ಬಂದ ನಂತರ ಪಟ್ಟಾಭಿಷೇಕ ಆಗಲಿ ಅಯೋಧ್ಯೆಯಲ್ಲಿ ಅಂತ ಹೇಳಿ ಅವರು ತನ್ನ ಪಾದುಕೆ, ತನ್ನ ಅಣ್ಣನ ಪಾದುಕೆಯನ್ನ ಆ ಪಟ್ಟಾಭಿಷೇಕದ ಮೇಲೆ ಇರಿಸಿ 14 ವರ್ಷವರೆಗೂ ಸತತವಾಗಿ ಕಾಯೋದಕ್ಕಿಂತ ಹೊರಡ್ತಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಅಯೋಧ್ಯೆ ಅನ್ನುವ ಒಂದು ಜನ್ಮಸ್ಥಳದಲ್ಲಿ, ಅಂದ್ರೆ ರಾಮಾಯಣದ ಕಾಲದಲ್ಲಿ ಕೌಸಲ್ಯದ ರಾಜಧಾನಿಯಾಗಿದ್ದ ಅಯೋಧ್ಯೆ ಯಾವಾಗಲೂ ಒಂದು ಬಣ್ಣಗಳಿಂದ, ಹಸಿರು ತೋರಣಗಳಿಂದ, ಹಬ್ಬದ ವಾತಾವರಣ, ದಿನವೂ ಒಂದು ಹಬ್ಬದ ವಾತಾವರಣ ತರ ಕಂಗೊಳಿಸ್ತಾ ಇತ್ತು. ಆದ್ರೆ ವನವಾಸಕ್ಕೆ ಹೊರಟಂತಹ ಆ ದಿನ ಅವತ್ತು ಬಹಳ ಬೇಸರದ ವಾತಾವರಣ ಅಯೋಧ್ಯೆಯಲ್ಲಿ ಮೂಡಿತ್ತು. ಸೊ ತದನಂತರಗಳಲ್ಲಿ ರಾಮ ವನವಾಸಕ್ಕೆ ಹೊರಡ್ತಾರೆ, ಅದ್ರ ಹಿಂದೆ ಲಕ್ಷ್ಮಣನು ಹೊರಡ್ತಾರೆ. ತದನಂತರ ವನವಾಸ ಮುಗಿಸಿ ಬರೋವರೆಗೂ ಕೂಡ ಭರತ ತನ್ನ ರಾಮ ಅಣ್ಣನ ಪಾದುಕೆಗಳನ್ನು ಇಟ್ಟು ಕಾಯಲು ಶುರು ಮಾಡ್ತಾರೆ. 14 ವರ್ಷದ ವನವಾಸದ ನಂತರ ಶ್ರೀರಾಮಚಂದ್ರರು ವಾಪಸ್ಸು ಅಯೋಧ್ಯೆಗೆ ತನ್ನ ತಮ್ಮನ ಒಡಗುಡಿ ಲಕ್ಷ್ಮಣನ ಸಮೇತ, ಸೀತಾಮಾತೆಯ ಸಮೇತ ವಾಪಸ್ಸು ಅಯೋಧ್ಯೆಗೆ ಬರ್ತಾರೆ. ಯಾಕಂದ್ರೆ 14 ವರ್ಷ ವನವಾಸ ಕಳೆದಿದ್ದು ನೀವೆಲ್ಲ ರಾಮಾಯಣ ಕಾಲದಲ್ಲಿ ನೋಡಿರ್ತೀರಾ ವೀಕ್ಷಕರೇ. ಹಾಗಾಗಿ ಶ್ರೀರಾಮನ ವನವಾಸ ಯಾರಿಗೂ ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶ್ರೀರಾಮಚಂದ್ರ ತನ್ನ ತಂದೆಗೆ ಮಾತು ಕೊಟ್ಟಂತಹ ವಿಚಾರವನ್ನ, ಅಂದ್ರೆ ತನ್ನ ತಂದೆಗೆ ಏನು ಮಾತು ಕೊಟ್ಟಿದ್ರು ನೋಡಿ, ಮಾತಿಗೆ ತಕ್ಕಂತ ಮಗ ಅಂದ್ರೆ ಶ್ರೀರಾಮಚಂದ್ರ ಅಂತ ಹೇಳ್ತೀವಿ. ಸೊ ಅದಕ್ಕೆ ತಂದೆಯ ಮಾತಿನಂತೆ 14 ವರ್ಷ ವನವಾಸ ಮುಗಿಸಿ ವಾಪಸ್ಸು ಅಯೋಧ್ಯೆಗೆ ತನ್ನ ತಮ್ಮ ಮತ್ತು ತನ್ನ ತಮ್ಮನಾದ ಲಕ್ಷ್ಮಣ ಮತ್ತು ಸೀತಾಮಾತೆಯ ಸಮೇತ ಅಯೋಧ್ಯೆಗೆ ವಾಪಸ್ ಆಗ್ತಾರೆ. ಅಂದಿನ ದಿನ ಪಟ್ಟಾಭಿಷೇಕ ಅಯೋಧ್ಯೆಯಲ್ಲಿ ಮಾಡಲಾಗತ್ತೆ. ಏಕೆಂದ್ರೆ ಈ ಒಂದು 14 ವರ್ಷಗಳ ಇದ್ದಂತಹ ಖುಷಿಯ ವಾತಾವರಣ, ಹಬ್ಬದ ವಾತಾವರಣ ಏನಿತ್ತು ಅವತ್ತು ಶೋಕ ಸಾಗರ ಆಗಿತ್ತು. ಯಾಕೆಂದ್ರೆ ಕೈಕೇಯ ಮಾತಿಂದ ಹೀಗೆ ಆ ದಿನ ವಾಪಸ್ ಬಂದ ನಂತರ ಏನು ಕಾಯ್ತಾ ಇದ್ರು, ಭರತ ನನ್ನ ಅಣ್ಣ ವಾಪಸ್ ಬಂದೇ ಬರ್ತಾರೆ ಅಂತ ಹೇಳಿ ಆ ದಿನ ರಾಮನ ಪಟ್ಟಾಭಿಷೇಕ ಮಾಡಲಾಗತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಅಯೋಧ್ಯೆಯ ಒಂದು ಜನನ, ಅಯೋಧ್ಯೆಯಲ್ಲಿ ಜನ್ಮ ತಾಳಿದ್ದು ಶ್ರೀರಾಮ ಓಡಾಡಿದಂತಹ ಜಾಗ, ಶ್ರೀರಾಮ ಗುರುಕುಲ ಪಾಠಗಳ ಕಲಿತಂತಹ ಜಾಗ, ಆಡು ಬೆಳೆದಂತಹ ಜಾಗ. ನಮ್ಗೆ ತವ್ರ ಮನೆ ಅಂದ್ರೆ ಎಷ್ಟು ಆಸೆ ಆಗುತ್ತೋ ಅದೇ ತರನೇ ಶ್ರೀರಾಮನ ಜನ್ಮಸ್ಥಳ ಏನಿದೆ, ಪವಿತ್ರವಾದ ಒಂದು ದೇವರು ನಡೆದಾಡುವಂತಹ ಒಂದು ಜಾಗ ಅದು. ಹಾಗಾಗಿ ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರದಲ್ಲಿ 7ನೇ ಅವತಾರ ಈ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಅವತಾರವಾಗಿರುತ್ತೆ. ಹಾಗಾಗಿ ಈಗ ಅಯೋಧ್ಯೆಯಿಂದ ಮುಗಿದಾದ ಮೇಲೆ ತದನಂತರ ಆ ಒಂದು ಪುರಾತನ ಕಾಲ ಮುಗಿದ ನಂತರ ನಮ್ಮ ಅಯೋಧ್ಯೆ ಅಂದ್ರೆ ತನ್ನ ಶಿಥಿಲ ಸ್ಥಿತಿಯನ್ನ ಕಳ್ಕೊಳ್ತಾ ಬರುತ್ತೆ. ಹಾಗೆ ಈಗೇನಾಗೋಯ್ತು ಅಂತಂದ್ರೆ 1525ರಲ್ಲಿ ಮೊಘಲ್ ಸಾಮ್ರಾಜ್ಯರು ಆಳೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ನಮ್ಮ ಮೊಹಮ್ಮದ್ ಬಾಬರ್ ಮತ್ತೆ ಇಬ್ರಾಹಿಂ ಲೂದಿಯವರ ಮಧ್ಯೆ ಒಂದು ಯುದ್ಧ ನಡೆಯೋದಕ್ಕೆ ಶುರು ಆಗುತ್ತೆ. ಆ ಯುದ್ಧದಲ್ಲಿ ಮೊಹಮ್ಮದ್ ಬಾಬರ್ ಅವರು ಅಯೋಧ್ಯ ಸಾಮ್ರಾಜ್ಯವನ್ನ ವಶಪಡಿಸ್ಕೊಳ್ತಾರೆ. ಯಾಕೆಂದ್ರೆ ಆತನ ಕಾಲದಲ್ಲಿ ಒಂದು ಮೊಘಲ್ ಸಾಮ್ರಾಜ್ಯ ಏನು ಸ್ಥಾಪನೆ ಆಗಿತ್ತು ನೋಡಿ, ಅಂತ ಟೈಮಲ್ಲಿ ಅಯೋಧ್ಯೆಯನ್ನ ಆಳೋದಕ್ಕೆ ಬಾಬರ್ ಶುರು ಮಾಡ್ತಾರೆ. ಯಾಕೆಂದ್ರೆ ಈ ಒಂದು ಇಬ್ರಾಹಿಂ ಲೂದಿ ಮತ್ತೆ ಮೊಹಮ್ಮದ್ ಬಾಬರ ಒಂದು ನಡೆಯುವ ಯುದ್ಧದಲ್ಲಿ 1525ರಲ್ಲಿ ಏನು ಯುದ್ಧ ಆಯ್ತು ನೋಡಿ, ಆ ಯುದ್ಧದಲ್ಲಿ ಅಷ್ಟು ಸಾಮ್ರಾಜ್ಯವನ್ನ, ಅಂದ್ರೆ ಮೊಹಮ್ಮದ್ ಬಾಬರ್ ಅವರು ಅಯೋಧ್ಯೆ ಅಷ್ಟು ಸಾಮ್ರಾಜ್ಯವನ್ನ, ಅಂದ್ರೆ ಸುತ್ತಮುತ್ತ ಒಂದು 50-60 ಪ್ರದೇಶಗಳನ್ನಿರುತ್ತೋ ಅಷ್ಟನ್ನು ಕೂಡ ಮೊಘಲ್ ಬಾಬರ್ ಅವರು ಆಕ್ರಮಿಸ್ಕೊಂಡಿರ್ತಾರೆ. ಏನು ಈ ಕ್ರಿಸ್ತಶಕ 1525ರಲ್ಲಿ ಇಬ್ರಾಹಿಂ ಲೂದಿ ಮತ್ತೆ ಮೊಹಮ್ಮದ್ ಬಾಬರ ಜೊತೆ ಒಂದು ದೊಡ್ಡ ಕದನ ಆಗುತ್ತಲ್ಲ, ಅದಕ್ಕೂ ಮುಂಚೆ ಅಯೋಧ್ಯೆಯಲ್ಲಿ 3000ಕ್ಕೂ ಹೆಚ್ಚು ಶಿಲೆಗಳು ಶಿಥಿಲಗೊಂಡಿರುತ್ತೆ. ಅಂದ್ರೆ ಅದಕ್ಕೆ ಪುನಶ್ಚೇತನ ಏನಾದ್ರು ಮಾಡ್ಬೇಕು, ಆ ವಿಗ್ರಹಗಳನ್ನ ಮತ್ತೆ ಪುನಃಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ವಿಕ್ರಮಾದಿತ್ಯ ರಾಜ ಬಹಳಷ್ಟು ಕಾಳಜಿಯನ್ನ ವಹಿಸ್ತಾ ಹೋಗ್ತಾರೆ. ಯಾಕೆಂದ್ರೆ ಉಜ್ಜಯಿನಿಯ ರಾಜನಾದ ವಿಕ್ರಮಾದಿತ್ಯ ರಾಜರವರು ಅದ್ರ ಬಗ್ಗೆ ಒಂದಷ್ಟು ಶಿಲೆಗಳನ್ನಾದ್ರೂ ನಾನು ಪುನಶ್ಚೇತನಗೊಳಿಸೋಣ, ಶಿಥಿಲವಾಗಿರುವಂತದನ್ನ ಹೇಳಿ ಹಾಗೇನ್ ಮಾಡ್ತಾರೆ, ಒಂದಷ್ಟು ಶಿಲೆಗಳನ್ನ 3000 ಶಿಲೆಗಳಲ್ಲಿ ಒಂದಷ್ಟು ಶಿಲೆಗಳನ್ನ ಮತ್ತೆ ಪುನಶ್ಚೇತನಗೊಳಿಸಿ ನಿರ್ಮಾಣ ಮಾಡಿ ಇಟ್ಟಿರ್ತಾರೆ ಯುದ್ಧ ಮಾಡೋದಕ್ಕಿಂತ ಮುಂಚೆ. ತದನಂತರದಲ್ಲಿ ಮೊಹಮ್ಮದ್ ಬಾಬರ್ ಅವರು ಮತ್ತೆ ಇಬ್ರಾಹಿಂ ಲೂದಿ ನಡುವೆ ಕದನ ನಡೆಯುತ್ತೆ. ಆಗ ಅಯೋಧ್ಯೆ ಸಾಮ್ರಾಜ್ಯನ ಕಂಪ್ಲೀಟ್ ಆಗಿ ಆವರಿಸ್ಕೊಂಡ್ಬಿಡ್ತಾರೆ ಬಾಬರ್ ಅವರೇ. ಯುದ್ಧದಲ್ಲಿ ಬಾಬರ್ ಅವರೇ ಗೆಲ್ತಾರೆ. ಬಾಬರ್ ಅವರು ತನ್ನ ಅಯೋಧ್ಯೆ ಸಾಮ್ರಾಜ್ಯದ ಜೊತೆಗೆ ಮತ್ತೆ ಉಳಿದ 50ರಿಂದ 60 ಪ್ರದೇಶಗಳನ್ನ ಆಕ್ರಮಣ ಮಾಡ್ಕೊಳ್ತಾರೆ. ಈ ನಂತರದಲ್ಲಿ ಬಾಬರ್ ಅವರು
ಏನು ಈ ಹಿಂದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹಗಳು 3,000ಕ್ಕೂ ಹೆಚ್ಚು ಇತ್ತು, ಅಲ್ಲಿ ಪೂಜೆಗಳು ನಡೀತಿತ್ತು. ಅದನ್ನ ಹೇಗಾದ್ರೂ ಮಾಡಿ ಕೆಡವಿ ನಮ್ಮ ಮಸೀದಿಯನ್ನ ಕಟ್ಟಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ಬಾಬರ್ ಅವರು ಇಡೀ ಮಸೀದಿ, ಇಡೀ ಒಂದು ಮಂದಿರವನ್ನ ನಿರ್ಮಾಣ ಒಂದು ಅಂದ್ರೆ ಇಡೀ ಒಂದು ಮಂದಿರವನ್ನೇ ನಿರ್ಮೂಲನಗೊಳಿಸಿ ಅಲ್ಲಿ ಒಂದು ದೊಡ್ಡ ಮಸೀದಿಯನ್ನ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೇನಿತ್ತು, ಅಲ್ಲಿ ಬರೀ ಮುಸ್ಲಿಮ್ಸ್ ಅವ್ರು ಮಾತ್ರ, ಅಂದ್ರೆ ಮುಸ್ಲಿಂ ವರ್ಗದ ಜನಗಳು ಮಾತ್ರ ಬಂದು ಅಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು, ಅಲ್ಲಿ ಪ್ರೇಯರ್ನ ಮಾಡಬೇಕು ಅಂತ ಹೇಳಿ ಆ ಒಂದು ಮಸೀದಿ, ದೊಡ್ಡ ಮಸೀದಿಯನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿಗೆ ಮಂದಿರ ಹೋಗಿ ಅಲ್ಲಿ ಬಾಬರ್ ಮಸೀದಿ ಅಂತ ಹೇಳಿ ಪ್ರಸಿದ್ಧಿ ಶುರು ಮಾಡುತ್ತೆ ನಮ್ಮ ಅಯೋಧ್ಯೆ. ನೋಡಿ, ಈಗ ಅದೇನು ಶಿಥಿಲಗೊಂಡಿದ್ದ ವಿಕ್ರಮಾದಿತ್ಯ ರಾಜರು ಎಲ್ಲ ಇದ್ದಂತಹ ಒಂದು ವಿಗ್ರಹಗಳನ್ನ ಧ್ವಂಸ ಮಾಡಲಾಗಿತ್ತಲ್ಲ ಬಾಬರ್ ಅವರು. ಸೊ ಬಾಬರ್ ತದನಂತರಗಳಲ್ಲಿ ಅದು ಎಲ್ಲ ನೆಲಮಾಳಿಗೆಯಲ್ಲಿ ಅಂದ್ರೆ ತುಂಬಾ ಉದುಗಿ ಹೋಗಿತ್ತು. ಇದೇ ರೀತಿ ಇಲ್ಲಿ ಹಿಂದೂಗಳಿಗೂ ಕೂಡ ಒಂದ್ ಸ್ವಲ್ಪ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಏನ್ ಮಾಡ್ತಾರೆ, ಒಂದು ಹೊರಭಾಗದಲ್ಲಿ ಅಂದ್ರೆ ಅಯೋಧ್ಯೆಯ ಒಂದು ಹೊರಭಾಗದಲ್ಲಿ ಏನಿದೆ ಅಲ್ಲಿ ರಾಮನ ವಿಗ್ರಹವನ್ನ ಇಟ್ಟು ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಯೋಧ್ಯೆಯಲ್ಲಿ. ಯಾಕೆಂದ್ರೆ ಮೊಘಲರು ಮತ್ತೆ ಅಲ್ಲಿ ನೆಕ್ಸ್ಟ್ ಬಂದಂತಹ ನಮ್ಮ ಜೈಪುರದ ರಾಜ ಆದಂತಹ ಜೈಸಿಂಗ್ ಅವರು ಕೂಡ ಅಲ್ಲಿ ಅವರಿಬ್ಬರ ಮಧ್ಯೆ ಒಂದು ಅನ್ಯೋನ್ಯ ಸಂಬಂಧಗಳಿದ್ರಿಂದ ಅಲ್ಲಿ ಏನ್ ಮಾಡ್ತಾರೆ, ನೆಕ್ಸ್ಟ್ ರಾಮನಿಗೂ ಕೂಡ ಪೂಜೆ ಮಾಡೋಕೆ ಹಿಂದೂಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಆ ಹಿಂದೂಗಳು ಪೂಜೆ ಮಾಡಕ್ ಶುರು ಮಾಡ್ತಾರೆ. ಆ ಪೂಜೆಗಳನ್ನ ಮಾಡ್ತಾನೆ ಅದೊಂದು ಅಯೋಧ್ಯೆಯ ಒಂದು ಪಕ್ಕ ಜಾಗದಲ್ಲೇ ಏನು ಶ್ರೀರಾಮನ ವಿಗ್ರಹನ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ನೋಡಿ, ಅಲ್ಲಿ ರಾಮ್ ಜಬೂತರ್ ಅನ್ನೋ ಒಂದು ಪ್ರದೇಶ ಪ್ರಸಿದ್ಧಿ ಆಗ್ತಾ ಹೋಗುತ್ತೆ. ಅಂದ್ರೆ ರಾಮನ ವಿಗ್ರಹವನ್ನ ಇಟ್ಟು ಇಲ್ಲಿ ಹಿಂದೂಗಳು ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ಮುಸ್ಲಿಮರು ಮಸೀದಿ ಒಳಗಡೆ ಹೋಗಿ ನಮಾಜ್ನ ಮಾಡ್ತಾ ಇದ್ರು. ಸೊ ಹೀಗೆ ಹಿಂದೂ ಮುಸ್ಲಿಮರು ಒಗ್ಗಟ್ಟಿಂದನೇ ಮಾಡ್ತಿದ್ದಂತ ಒಂದು ವಿಚಾರಗಳಲ್ಲಿ ಇಲ್ಲಿ ಯಾಕೆಂದ್ರೆ ಅನ್ಯೂನ್ಯತೆಯಲ್ಲೇ ಹೋಗ್ತಾ ಇತ್ತು. ಎಲ್ಲೂ ಏನು ತೊಂದರೆಗಳು ಆಗ್ಬಾರ್ದು, ಎಲ್ಲವೂ ಪ್ರಾರ್ಥನೆ ಒಂದೇನೆ ಅಂತ ಹೇಳಿ ಇಲ್ಲಿ ಹಿಂದೂ ಮತ್ತೆ ಮುಸ್ಲಿಮರ ಯಾವ ಅನ್ಯೂನ್ಯತೆ ಬಾಧೆಗಳಿಗೆ ಅವ್ರು ಒಳಗಡೆ ಅವರು ತನ್ನ ಪ್ರಾರ್ಥನೆಯನ್ನ ನಮಾಜ್ನ ಮಾಡ್ಕೊಳ್ತಾರೆ. ಇಲ್ಲಿ ಹಿಂದೂಗಳು ರಾಮ್ ಜಬೂತರ್ ಅನ್ನೋ ಪ್ರದೇಶದಲ್ಲಿ ಶ್ರೀರಾಮನನ್ನ ಪ್ರಾರ್ಥನೆ ಮಾಡ್ಕೊಳ್ತಿದ್ರು. ಆದ್ರೆ ಒಂದು ದಿನ ತದನಂತರ ಕಾಲದಲ್ಲಿ ಶ್ರೀರಾಮನ ಒಂದು ವಿಗ್ರಹ ಏನಿದೆ ಅದು ಮಧ್ಯರಾತ್ರಿಯಲ್ಲಿ ಪ್ರತ್ಯಕ್ಷವಾಗತ್ತೆ. ತುಂಬಾ ಘಂಟಾನಾದಗಳಾಗತ್ತೆ. ಆ ಟೈಮಲ್ಲಿ ತುಂಬಾ ಗಂಟೆಗಳು ನಿಲ್ಲೋದೇ ಇಲ್ಲ, ಏನ್ ಇಷ್ಟೊಂದು ಗಂಟೆನಾದಗಳಾಗ್ತಾ ಇದೆ ಅಂತ ಹೇಳಿ ನೋಡಲು ಹೋದಾಗ ಅಲ್ಲಿ ಶ್ರೀರಾಮ ಅಂದ್ರೆ ಮಸೀದಿಯ ಒಳಗಡೆ ಕಂಪ್ಲೀಟ್ ಆಗಿ ಶ್ರೀರಾಮನ ವಿಗ್ರಹ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಇದನ್ನ ಅಲ್ಲಿ ಮಸೀದಿಯಲ್ಲಿ ಇದ್ದಂತಹ ಯಾರು ಪಂಥ, ಎಡಪಂಥ ಮತ್ತೆ ಬಲಪಂಥ ಅನ್ನೋದು ಶುರು ಆಗ್ತಾ ಬರ್ತಲ್ಲ, ಅಲ್ಲಿ ಯಾರು ಒಪ್ಕೊಳ್ಳೋಕೆ ಶುರು ಮಾಡಲ್ಲ. ಯಾಕಂದ್ರೆ ಮುಸ್ಲಿಮರು ಏನ್ ಮಾಡ್ತಾರೆ, ಇಲ್ಲ ಇದು ಹೇಗೋ ಒಳಗಡೆ ಬಂದು ಶ್ರೀರಾಮನ ವಿಗ್ರಹನ ಸ್ಥಾಪನೆ ಮಾಡಿದರೆ ಇದು ಬಂದು ತುಂಬಾ ಮೋಸ ಅಂತ ಹೇಳಿ ಎಲ್ಲ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅದು ನಿಜವಾಗ್ಲೂ ಶ್ರೀರಾಮನ ಒಂದು ಪ್ರತ್ಯಕ್ಷ ದರ್ಶನ ಆಗಿರುತ್ತೆ. ಅಂದಿನ ದಿನ ಆ ಒಂದು ರಾಮ ಜಬೂತರ್ ಪ್ರದೇಶದಲ್ಲಿ ಒಂದು ಒಳ್ಳೆ ಪೂಜೆಗಳನ್ನ ಮಾಡಿ ಶ್ರೀರಾಮನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಏನು 1717 ಇಸ್ವಿಯಲ್ಲಿ ಜೈಸಿಂಗ್ ಅವರು ಈ ಒಂದು ವಿಚಾರವನ್ನ, ಅಂದ್ರೆ ಅಲ್ಲಿ ರಾಮನ ಒಂದು ಪೂಜೆ ಮಾಡ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮೊಘಲ್ ಸಾಮ್ರಾಜ್ಯ ಜೊತೆ ಚೆನ್ನಾಗಿದ್ದು ನೋಡಿ, ಅಲ್ಲಿ ರಾಮ್ ಜಬೂತರ್ ಅನ್ನೋ ಪ್ರದೇಶದಲ್ಲಿ ಎಲ್ಲ ಅನ್ಯೂನ್ಯವಾಗಿ ನಡೀತಾ ಇತ್ತು. ಆದ್ರೆ ಕೆಲವು ಮತ್ತೆ ದಿನಗಳ ನಂತರ ಏನಾಗೋಯ್ತು, ಹಿಂದೂ ಮುಸ್ಲಿಮರ ನಡುವೆ ಸ್ವಲ್ಪ ಐಕ್ಯತೆಯ ಕೊರತೆ ಉಂಟಾಗ ಶುರು ಆಗುತ್ತೆ. ಯಾಕೆಂದ್ರೆ ಜೈಪುರ್ ರಾಜ ಮೊಘಲರ ಒಂದು ಸಾಮ್ರಾಜ್ಯದ ಒಡೆಯನಿಗೆ ತುಂಬಾ ಹತ್ತಿರವಾಗಿದ್ರು. ಅದಕ್ಕೆ ಅವ್ರ ಹತ್ರ ತುಂಬಾ ರಿಕ್ವೆಸ್ಟ್ ಪ್ರಾರ್ಥನೆಗಳನ್ನ ಮಾಡಿ ಹಿಂದೂ ಪೂಜೆ ಆಗಂತ ನಮ್ಮ ಶ್ರೀರಾಮನಿಗೂ ಒಂದು ಪೂಜೆ ಆಗ್ಬೇಕು ಅಂತ ಹೇಳಿ ಅಲ್ಲಿ ಹಿಂದೂಗಳು ಕೂಡ ಪೂಜೆ ಮಾಡ್ತಾ ಇದ್ರು. ಅದನ್ನೇ ರಾಮನ ಒಂದು ವಿಗ್ರಹಗಳನ್ನ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡೋಕ್ ಶುರು ಮಾಡ್ತಾರೆ. ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಮರಿಬ್ರು ಒಟ್ಟೊಟ್ಟಿಗೆನೆ ಪೂಜೆಗಳು ನಡೀತಿತ್ತು. ಆ ಜಾಗ ಏನು ಈ ನಮ್ಮ ಹಿಂದೂಗಳು ರಾಮನ ವಿಗ್ರಹವನ್ನ ಪೂಜೆ ಮಾಡ್ತಿದ್ರು, ಅದನ್ನ ರಾಮ್ ಜಬೂತರ್ ಪ್ರದೇಶ ಅಂತಾನು ಫೇಮಸ್ ಆಯಿತು. ತದನಂತರ ದಿನಗಳಲ್ಲಿ ಏನು ಐಕ್ಯತೆಯಿಂದ ಹಿಂದೂ ಮುಸ್ಲಿಮರು ಹೋಗ್ತಾ ಇದ್ರು, ಮುಂದಿನ ದಿನಗಳಲ್ಲಿ ಅದು ಬೇರೆ ತರ ತಿರುಗೋದಕ್ಕೆ ಶುರು ಆಗುತ್ತೆ. ಯಾಕೆಂದ್ರೆ 1853 ಕೂಡ ಹಿಂದೂ ಮುಸ್ಲಿಮರ ಒಂದು ದೊಡ್ಡ ಗಲಾಟೆ ನಡೀತಾ ಹೋಗುತ್ತೆ. ಆ ಗಲಾಟೆ ಯಾವ ತರ ಇರುತ್ತೆ ಅಂದ್ರೆ ಒಂದು ದೇಶದ ಒಂದು ಐಕ್ಯತೆಗೆನೆ ಕೊರತೆ ಉಂಟಾಗುತ್ತೆ ಅನ್ನೋ ದೊಡ್ಡ, ಯಾಕಂದ್ರೆ ತುಂಬಾ ಸಾವಿರಾರು ಜನಗಳು ಅದರಲ್ಲಿ ಮಾರಣ ಹೊಂದ್ತಾರೆ, ಗಲಾಟೆಗಳಾಗತ್ತೆ, ಘರ್ಷಣೆಗಳಾಗತ್ತೆ, ರಕ್ತ ಕೋಡಿಗಳೇ ಹರಿದೋಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಅನ್ಯೂನ್ಯವಾಗಿದ್ದಂತಹ ಹಿಂದೂ ಮುಸ್ಲಿಮರ ನಡುವೆ ಒಂದು ಭಿನ್ನಾಭಿಪ್ರಾಯಗಳನ್ನ ತಂದ್ಕೊಡುವಂತಹ ಕೆಲಸಗಳೆಲ್ಲ ಆಗೋಗುತ್ತೆ. ಆದ್ರೂ ಕೂಡ 1850ರಲ್ಲಿ ಏನು ಮಾಡ್ತಾ, ಅಂದ್ರೆ ಇಷ್ಟೆಲ್ಲ ಗಲಾಟೆಗಳಾದ್ರೂ ಕೂಡ, ಅಂದ್ರೆ ದೊಡ್ಡ ಗಲಾಟೆ ಆಗಿ ಅಲ್ಲಿ ಯಾವ್ದಿನ್ನೇನ್ ಪೂಜೆ ನಡೆಯಲ್ಲ ಅನ್ನೋ ಟೈಮಲ್ಲೂ ಕೂಡ ಮುಸ್ಲಿಮ್ಸ್ ಅವರು ಅವ್ರ ಪಾಡಿಗೆ ಅವರು ಹೋಗಿ ತಮ್ಮ ಧರ್ಮದ ಪೂಜೆಯಂತೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು.
ಅವ್ರು ನಮಾಜನ್ನ ಮಾಡ್ಕೊಳ್ಳೋರು. ಇನ್ನ ರಾಮ್ ಚಬೂತರ್ ಪ್ರದೇಶದಲ್ಲಿ ಹೇಗೆ ರಾಮನ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ರು, ಅವರು ಕೂಡ ಅದನ್ನ ಕಂಟಿನ್ಯೂಟಿ ಹಾಗೆ ರಾಮನ ಪೂಜೆನ ಮಾಡ್ಕೊಳಕ್ ಬರಕ್ ಶುರು ಮಾಡ್ತಾರೆ. ಅಂದ್ರೆ ಅಂತ ದೊಡ್ಡ ಗಲಾಟೆ ಆದ್ರೂ ಕೂಡ ಅವರು ಪ್ರಾರ್ಥನೆ ಮಾಡೋದನ್ನ ಹಿಂದೂ ಮುಸ್ಲಿಮರು ಬಿಡೋದಿಲ್ಲ. ಅಲ್ಲಿ ಎಲ್ಲೂ ಕೂಡ ಪ್ರಾರ್ಥನೆಗೆ ಒಂದು ಗಲಾಟೆ ಆಗ್ಲಿ ಘರ್ಷಣೆಗಳೇ ಆಗೋದಿಲ್ಲ. ಅವ್ರ ಪಾಡಿಗೆ ಅವ್ರ ಒಳಗಡೆ ಹೋಗಿ ಅವ್ರ ಪೂಜೆ ಅವರೊಂದು ಪ್ರಾರ್ಥನೆ ಸಲ್ಲಿಸ್ತಾರೆ. ಮುಸ್ಲಿಂ ಅವ್ರದ್ದು ಮಸೀದಿ ಒಳಗಡೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದ್ರೆ ಆ ಮಸೀದಿಯ ಹೊರಭಾಗ ಅಂತ ಏನ್ ಕರಿತೀವಿ, ರಾಮ್ ಚಬೂರ್ ಉತ್ತರ ಪ್ರದೇಶ ಅಂತ ಏನ್ ಕರಿತೀವಿ, ಅಲ್ಲಿ ರಾಮನ ಒಂದು ಪ್ರಾರ್ಥನೆಯನ್ನು ಮಾಡ್ತಿರ್ತಾರೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ವೀಕ್ಷಕರೇ, ನೋಡಿ ಎಷ್ಟೇ ಗಲಾಟೆಗಳಾಗಿದ್ರು, ಘರ್ಷಣೆಗಳಾಗಿದ್ರು, ಅಲ್ಲಿ ಐಕ್ಯತೆ ಕೊರತೆ ಇರಲಿಲ್ಲ. ಅದು ಎಲ್ಲೋ ಒಂದು ಕಡೆ ಬೇರೆ ಕಿಡಿಗೇಡಿಗಳು ಇದನ್ನ ಯೂಸ್ ಮಾಡ್ಕೊಳ್ತಾ ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡಕ್ಕೆ ಶುರು ಮಾಡಿದ್ರು. ಅಯೋಧ್ಯೆನ ಸಂಪೂರ್ಣವಾಗಿ ಕೆಡವಿದ ನಂತರ ಅಲ್ಲೂ ಕೂಡ ಒಂದು ಅನ್ಯೂನ್ಯತೆ ಇತ್ತು ಅನ್ನೋದಕ್ಕೆ ಹೇಳೋದಕ್ಕೆ ಹೊರಟಿದ್ದೀನಿ. ತದನಂತರದಲ್ಲಿ 1947 ಭಾರತಕ್ಕೆ ಸ್ವತಂತ್ರ ಬರುತ್ತೆ. ಸ್ವತಂತ್ರ ಬಂದಂತಹ ದಿನಗಳಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನಮ್ಮ ಅಯೋಧ್ಯೆನ ಮತ್ತೆ ನಿರ್ಮಾಣ ಮಾಡ್ಬೋದ ಅನ್ನೋದನ್ನ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಮತ್ತೆ ಅಯೋಧ್ಯೆ ಪುನಃಸ್ಥಾಪನೆ ಆಗತ್ತೆ. ಅಲ್ಲಿ ಶ್ರೀರಾಮನ ಒಂದು ಪುನರ್ ಪ್ರತಿಷ್ಠಾನೆಯಾಗಿ ಹಿಂದೆ ನಡೆದಂತಹ ಒಂದು ಪೂಜೆ ಪುನಸ್ಕಾರಗಳಿದೆ, ಅದು ಹೇಗಿದೆ ಕಂಟಿನ್ಯೂಟಿ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಒಂದು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ತದನಂತರಗಳಲ್ಲಿ ಏನಾಗುತ್ತೆ, ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಕೂಡ ಈ ಒಂದು ಏನು ಸುಪ್ರೀಂ ಆಕ್ಚುಲಿ ಈ ಒಂದು ಜಾಗವನ್ನ ನಮಗೆ ಬೇಕು ಅಂತ ಹೇಳಿ ಕಾನೂನು ಕಟ್ಟಳೆಗಳನ್ನ ಹೇರಿದಾಯ್ತು. ಅಯೋಧ್ಯೆ ಮತ್ತೆ ಹೇಗಿತ್ತು, ಇಂದಿನ ಅಯೋಧ್ಯೆ ತರನೇ ಮತ್ತೆ ಪುನಃಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಏನು ಅರ್ಜಿಯನ್ನ ಹಾಕಲಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ಅದೇ ತರ ನಡೀತಾ ಇರುವಂತಹ ಒಂದು ಕಾಲಕ್ರಮೇಣ ಏನಾಗುತ್ತೆ, ಜವಾಹರ್ಲಾಲ್ ನೆಹರು ಕೂಡ ಈ ಒಂದು ಗಲಾಟೆ ಘರ್ಷಣೆ ಅಂದ್ರೆ ರಾಮನ ವಿಗ್ರಹ ಇದೆ, ಮಧ್ಯರಾತ್ರಿಯಲ್ಲಿ ರಾಮನ ವಿಗ್ರಹ ಪ್ರತ್ಯಕ್ಷ ಆಗುತ್ತೆ. ಇದರಿಂದ ತುಂಬಾ ಗಲಾಟೆ ಘರ್ಷಣೆಗಳಾಗಿ 1893 ತುಂಬಾ ದೊಡ್ಡದಾದ ಒಂದು ಘರ್ಷಣೆಯನ್ನ ನಡೆದು ಸಾವಿರಾರು ಜನಗಳ ಒಂದು ಹಾನಿಗೆ ಆ ಒಂದು ಕಾರಣ ಆಗತ್ತೆ. ಆ ದಿನ ವಿಗ್ರಹ ಕಾಣಿಸ್ಕೊಳ್ತು ಅನ್ನೋ ಕಾರಣಕ್ಕೆ. ಆದ್ರೆ ಅದನ್ನ ತೆಗೆದು ಹೊರಗಡೆ ಹಾಕ್ಬೇಕು ಅಂತ ಹೇಳಿ ಜವಾಹರ್ಲಾಲ್ ನೆಹರು ಆ ದಿನ ಆ ಒಂದು ದಿನಗಳಲ್ಲಿ ಏಕೆ ಆದಂತಹ ನಮ್ಮ ಸುಪ್ರೀಂ ಕೋರ್ಟು ಏನು ನ್ಯಾಯಾಧೀಶರಾಗಿರ್ತಾರೆ, ಆ ನ್ಯಾಯಾಧೀಶರಿಗೆ ಜವಾಹರ್ಲಾಲ್ ನೆಹರು ಬಹಳಷ್ಟು ಪತ್ರಗಳನ್ನ ಬರೀತಾರೆ, ಬಹಳ ರಿಕ್ವೆಸ್ಟ್ಗಳನ್ನು ಮಾಡ್ಕೊಳ್ತಾರೆ ಆ ವಿಗ್ರಹವನ್ನ ಹೊರಗಾಕುವಂತೆ. ಆದ್ರೆ ಕೆ ನಾಯರ್ ಅವರು ಫಸ್ಟ್ ಟೈಮ್ ಕೇಳಿದಾಗ್ಲೂ ನಿರಾಕರಣೆ ಮಾಡ್ತಾರೆ. ಸೆಕೆಂಡ್ ಟೈಮ್ ಕೇಳಿದಾಗ್ಲೂ ಕೂಡ ಅದನ್ನ ಯಾವುದೇ ಕಾರಣಕ್ಕೂ ರಾಮನ ವಿಗ್ರಹನ ಹೊರಗಡೆ ಹಾಕಿ ನಾನು ಆ ತಪ್ಪನ್ನ ಮಾಡೋದಿಲ್ಲ, ಅದು ಮಾಡೋದಕ್ಕೂ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಹಿಂದೂ ಧರ್ಮಗಳಿಗೆ ನಾವು ಅದನ್ನ ವಿರೋಧ ಮಾಡ್ದಂಗಾಗತ್ತೆ. ಜೊತೆಗೆ ದೇವತಾ ಪುರುಷನನ್ನ ನಾವು ಹೊರಗಡೆ ಹಾಕಿದ್ರೆ ಅದ್ರ ಕರ್ಮವೂ ನಮಗೆ ಬರುತ್ತೆ ಅಂತ ಹೇಳಿ ಕೆ ನಾಯರ್ ಅವರು ಅದನ್ನ ತಿರಸ್ಕರಿಸ್ತಾರೆ. ಆದ್ರೆ ಅಲ್ಲೂ ಕೂಡ ಜವಾಹರ್ಲಾಲ್ ನೆಹರು ಬಿಡೋದಿಲ್ಲ. ಮತ್ತೆ ಅದನ್ನ ಬಹಳಷ್ಟು ಗಲಾಟೆಗಳೇ ನಡೀತಿರೋದ್ರಿಂದ ಹೇಗಾರ ಮಾಡಿ ಇದನ್ನ ಹೊರಗಡೆ ತಂದು ಹಾಕ್ಬಿಡಿ ಅಂತ ಕೇಳಿದಾಗ್ಲೂ ಕೂಡ ಖಂಡಿತ ಕೆ ನಾಯರ್ ಒಪ್ಪೋದಿಲ್ಲ. ನಂತರ ಅವರು ತನ್ನ ಕೆಲಸಕ್ಕೆ ಅಂದ್ರೆ ರಾಜೀನಾಮೆನ ಬರೆದು ಹೊರಗಡೆ ಬಂದ್ಬಿಡ್ತಾರೆ ಕೆ ನಾಯರ್ ಅವರು. ನೋಡಿ, ರಾಮನ ಒಂದು ಜನ್ಮಸ್ಥಳವಾದ ಅಯೋಧ್ಯೆಯ ಬಗ್ಗೆ ಎಷ್ಟೆಲ್ಲ ಘರ್ಷಣೆಗಳು ಗಲಾಟೆಗಳು ಶುರುವಾಯಿತು. ನೋಡಿ, ಎಲ್ಲೋ ಒಂದು ಕಡೆ ತನ್ನ ಸ್ವಾಭಿಮಾನದ ವಿಚಾರವಾಗಿ ಮಾಡಿದಂತಹ ಅವತ್ತಿನ ದಿನ ಮೊಹಮ್ಮದ್ ಬಾಬರ್ ಅವರು ಅದು ಬಾಬರ್ ಮಸೀದಿಯಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಅಂದ್ರೆ ತಮ್ಮ ಸ್ವಯಂ ದ್ವೇಷಗಳಿಗೋಸ್ಕರ ಮಾಡಿದಂತಹ ಒಂದು ಅಯೋಧ್ಯೆ ಗಲಾಟೆ ಎಲ್ಲೆಲ್ಲಿಗೂ ಬಂದು ನಿಂತ್ಕೊಂಡ್ಬಿಡ್ತು. ನಂತರದ ದಿನಗಳಲ್ಲಿ ಕೂಡ ಈ ಒಂದು ಅಯೋಧ್ಯೆಯನ್ನ ನಾವು ರಾಮ ಮಂದಿರನಾಗೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಪ್ರೊಟೆಸ್ಟ್ಗಳು ನಡೆಯುತ್ತೆ. ರಾಮ ಮಂದಿರವನ್ನ ನಿರ್ಮಾಣ ಮಾಡ್ಲೇಬೇಕು ಅಂತ ಹೇಳಿ. ಯಾಕೆಂದ್ರೆ ನೋಡಿ, ನಾವು ಯಾವುದನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಲ್ಲ ಇದು. ಈ ರಾಮ ಮಂದಿರವನ್ನೇ ಕೆಡವಿ, ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರವನ್ನೇ ಕೆಡವಿ ಮಸೀದಿಯನ್ನ ಮಾಡಿದಂತಹ ಒಂದು ಉತ್ತರಕ್ಕೆ ಮತ್ತೆ ನಮಗೆ ಪುನಃ ಒಂದು ಅಯೋಧ್ಯೆ ಮಂದಿರ ವಾಪಸ್ ಬೇಕು ಅಂತ ಹೇಳಿ ತುಂಬಾ ಸೇವಾಕರ್ತರದ್ರ ಬಗ್ಗೆ ತುಂಬಾ ಓಡಾಡಿದ್ರು. ತುಂಬಾ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಮುಂದೊಂದು ದಿನಗಳಲ್ಲಿ ಇದ್ರದ್ದು ನಮ್ಗೆ ತೀರ್ಮಾನ ಬೇಕು ಅಂತ ಹೇಳಿ ಬಹಳಷ್ಟು ಒತ್ತಡಗಳನ್ನ ಹಾಕ್ತಾರೆ, ಬಹಳಷ್ಟು ಪ್ರೊಟೆಸ್ಟ್ಗಳನ್ನು ಮಾಡ್ತಾರೆ. ತುಂಬಾ ಅಧಿಕವಾದ ಒಂದು ಹೋರಾಟವನ್ನ ಅಯೋಧ್ಯೆ ನಿರ್ಮಾಣ ಆಗೋದಕ್ಕೆ ಬಹಳಷ್ಟು ನಡೆಸ್ತಾ ಬರ್ತಾರೆ ಕಾರ್ಯಕರ್ತರು. ಇದ್ರ ಜೊತೆಗೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಕೈನ ಜೋಡಿಸ್ತಾರೆ. ಯಾಕೆಂದ್ರೆ ಅಯೋಧ್ಯೆ ಮತ್ತೊಮ್ಮೆ ನಿರ್ಮಾಣ ಆಗ್ಲೇಬೇಕು ಅಂತ ಹೇಳಿ. ನಂತರದ ದಿನಗಳಲ್ಲಿ ಲಕ್ನೋ ಹೈಕೋರ್ಟ್ ಅಲ್ಲಿ ಏನು ಡಿಸಿಷನ್ ಆಗಿತ್ತು, ಮತ್ತೆ ಅಯೋಧ್ಯ ನಿರ್ಮಾಣ ಆಗ್ಬೇಕು, ಬಾಬರ್ ಮಸೀದಿನ ಒಡೆದು ಧ್ವಂಸಗೊಳಿಸಿ ಅಯೋಧ್ಯೆನ ನಿರ್ಮಾಣ ಮಾಡಿ ಅಂತ ಹೇಳಿ ಒಂದು ತೀರ್ಮಾನ ಏನ್ ಕೊಡಲಾಗಿತ್ತೋ ಅದನ್ನ 9/11/2019 ನಮ್ಮ ನ್ಯಾಯಾಧೀಶರಾದ ಸುರೇಂದ್ರ ಕುಮಾರ್ ಅವರು ಒಂದು ತೀರ್ಮಾನವನ್ನು ತಗೊಳ್ತಾರೆ. ಅಂದಿನ ದಿನ ಒಂದು ಅಯೋಧ್ಯೆಯನ್ನ ನಿರ್ಮಾಣ ಮಾಡುವಂತಹ ಕನಸು ನನಸಾಗುತ್ತೆ.
ಯಾಕೆಂದ್ರೆ ಅಯೋಧ್ಯೆ ಬಹುದಿನದ ಕನಸಾಗಿತ್ತು. ರಾಮನ ಜನ್ಮಭೂಮಿಯಾದಂತಹ ಒಂದು ಈ ದೇಶದಲ್ಲಿ ಅಯೋಧ್ಯೆ ಪುನರ್ ನಿರ್ಮಾಣ ಆಗತ್ತೆ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡದಾದ ಒಂದು ಖುಷಿ ಇರ್ಲಿಲ್ಲ. ಸೊ ಹಾಗಾಗಿ ಏನಾಯ್ತು, ಈ ಒಂದು ತೀರ್ಮಾನ ಏನ್ ಬಂತು 9/11/2019 ಆ ಒಂದು ಜಡ್ಜ್ಮೆಂಟ್ ಪಾಸ್ ಆದ ನಂತರ ಬಹಳಷ್ಟು ಖುಷಿ ಪಟ್ಟರು ಜನ. ಅಂದಿನ ದಿನ ಬಾಬಿ ಮಸೀದಿಯನ್ನು ಹೊಡೆಯೋದಿಕ್ಕೆ ತೀರ್ಮಾನ ಮಾಡಲಾಯಿತು. ಸೊ ಈಗ ಮಸೀದಿ ಆಯ್ತು, ಮಸೀದಿ ಈಗ ಹೊಡೆದಿದ್ದು ಆಯ್ತು. ಈಗ ಅಯೋಧ್ಯೆ ನಾಳೆ 22ನೇ ತಾರೀಕು ಅಯೋಧ್ಯೆಯ ಒಂದು ಉದ್ಘಾಟನೆ ಆಗ್ತಾ ಇದೆ. ಇದು ಒಂದು ನಮಗೆ ಹಬ್ಬಗಳಲ್ಲೇ ಒಂದು ಮಹಾ ದೊಡ್ಡ ಹಬ್ಬ ಅನ್ಕೋಬೇಕು. ಯಾಕೆ ಅಂತ ಅಂದ್ರೆ ಎಲ್ಲರ ಕನಸು ನನಸಾದಂತಹ ದಿನ ಅಲ್ವಾ ಇದು. ಹಂಗಾಗಿ ಈ ಕ್ಷಣದಲ್ಲಿ ನಾವು ಏನಾಯ್ತು, ಹೆಂಗೆ ನಾವು ಆಕ್ಚುಲಿ ನಾವು ಏನಾಗುತ್ತೆ, ಯಾವುದೇ ಒಂದು ನ್ಯಾಯಾಲಯದಲ್ಲಿ ಹೋರಾಟ ನಡೆಸ್ಬೇಕು ಅಂತ ಅಂದ್ರೆ ಅದು ಪುರಾವೆಗಳಲ್ಲದೆ ಒಪ್ಪೋದಿಲ್ಲ. ಹಾಗಾಗಿ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಸಂಬಂಧಪಟ್ಟಂತಹ ವಿಗ್ರಹಗಳು ಇತ್ತೋ ಇರ್ಲಿಲ್ವೋ ಅನ್ನೋದನ್ನ ಕೂಡ ಬಹಳಷ್ಟು ಸಂಶೋಧನೆಗಳು ನಡೆಸೋದಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ನಮ್ಗೆ ಯಾವುದೇ ಪುರಾವೆಗಳನ್ನು ಇಲ್ಲದೇನೆ ನಾವು ಅಯೋಧ್ಯ ಇದೆಯೋ ಇಲ್ವೋ ಅನ್ನೋ ತೀರ್ಮಾನ ಕೊಡೋದು ಅಷ್ಟು ಕಷ್ಟ, ಅಷ್ಟು ಸುಲಭ ಅಲ್ಲ ಅದು. ಅಲ್ಲಿ ಕೆಲವು ಉತ್ಪನ್ನಗಳು ಅಂದ್ರೆ ಕೆಲವು ಪುರಾತನ ಶಿಲೆಗಳು ಸಿಕ್ಬೇಕು, ಅದಕ್ಕೆ ಆದಂತಹ ಕೆಲವು ಏನು ಪುರಾವೆಗಳಿದೆಯಲ್ಲ ಅದನ್ನ ಸಾಬೀತು ಮಾಡ್ಕೋಬೇಕಾಗತ್ತೆ. ನಮ್ಗೆ ಅಯೋಧ್ಯೆಯಲ್ಲಿ ಇಂತಿಂತ ಒಂದು ಶಿಲೆಗಳು ಇತ್ತು ಇರ್ಲಿಲ್ವೋ, ಅದು ಅಯೋಧ್ಯೆಯ ರಾಮ ಜನ್ಮಭೂಮಿ ಆಗಿತ್ತ ಅನ್ನೋದನ್ನು ಕೂಡ ಸಾಬೀತು ಮಾಡ್ಬೇಕಾಗತ್ತೆ. ಸೊ ಅಂತ ಕ್ಷಣಗಳಲ್ಲಿ ಏನಾಗತ್ತೆ, ಒಂದು ಅಭೂತಪೂರ್ವ ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳಿ ಒಂದು ಪುರಾತನ ತತ್ವ ಉತ್ಪನ್ನ ವರದಿ ತೀರ್ಮಾನ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಒಂದು ಪುರಾವೆಗಳನ್ನ ಒದಗಿಸೋಕೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಪುರಾತನ ವರದಿನ ಕೊಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಉತ್ಖನನ ವರದಿ ಅಂದ್ರೆ ವೀಕ್ಷಕರೇ, ಇಲ್ಲಿ ಪುರಾವೆಗಳು ಸಿಕ್ಬೇಕು. ಪುರಾವೆಗಳು ಸಿಕ್ಕದೆ ನಾವು ಏನು ಮಾಡೋದಕ್ಕಾಗಲ್ಲ. ಪುರಾವೆಗಳು ಇದ್ರೇನೆ ನಮಗೆ ಅಲ್ಲೊಂದು ಶಿಲೆ ಇದೆಯಾ, ಅದೊಂದು ಅಯೋಧ್ಯೆ ರಾಮ ಭೂಮಿ ಆಗಿತ್ತ, ಇಂದಿನ ಒಂದು ಜನ್ಮ ರಾಮಾಯಣ ನಡೆದಿತ್ತ ನಡೆದಿರ್ಲಿಲ್ವಾ, ಅಲ್ಲೊಂದು ಮಹಾಭಾರತ ಇತ್ತ ಇರ್ಲಿಲ್ವಾ, ಎಲ್ಲವೂ ಗೊತ್ತಾಗೋದು ಪುರಾವೆಗಳಿಂದನೇ. ಆದ್ರೆ ಅಲ್ಲಿ ರಾಮನ ಒಂದು ಶಿಲೆ ಇತ್ತು, ಅಯೋಧ್ಯೆಯಲ್ಲಿ ರಾಮನ ಜನನವಾಗಿತ್ತು ಅನ್ನೋದಕ್ಕೆ ಏನು ಈ ಉತ್ಖನನ ವರದಿ ಅಂತ ಹೇಳ್ತೀವಿ ಅಂದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗಳಿಂದ ಏನು ಪುರಾತನ ಒಂದು ಶಿಲೆಗಳನ್ನ ಕ್ರೋಢೀಕರಿಸಿ ವರದಿ ಮಾಡ್ಬೇಕಿತ್ತಲ್ಲ, ಅದನ್ನೆಲ್ಲ ಅವರು ಸಂಶೋಧನೆ ಮಾಡೋದಕ್ಕೆ ಶುರು ಮಾಡಿದ್ರು. ಸಂಶೋಧನೆ ತಜ್ಞರು ಕೊಟ್ಟಂತಹ ವರದಿಯ ಆಧಾರದ ಮೇಲೆ ಡಿಸಿಷನ್ ಆರ್ಡರ್ಗಳು ಬರೋದು, ಸುಮ್ಮನೆ ಜಡ್ಜ್ಮೆಂಟ್ ಮಾಡೋದಕ್ಕಾಗಲ್ಲ ವೀಕ್ಷಕರೇ. ತದನಂತರಗಳಲ್ಲಿ ಈ ಒಂದು ಮೊದಲ ವರದಿಯಾಗೆ ಈಗ ಅಲ್ಲಿ ಏನಾಗತ್ತೆ ಅಂತ ಅಂದ್ರೆ ಬ್ರಿಟಿಷರ ಒಂದು ಆಡಳಿತ ಶುರುವಾಗಿರುತ್ತೆ. ಆ ಬ್ರಿಟಿಷರ ಆಡಳಿತ ವರದಿಯಲ್ಲೇ ಅಲೆಕ್ಸಾಂಡರ್ ಅನ್ನೋ ಕನ್ನಿಂಗ್ಹ್ಯಾಮ್ ಇರ್ತಾರೆ, ಅವರು ಬ್ರಿಟಿಷನ ಸಂಶೋಧನಾ ವರದಿಯಾಗಿರ್ತಾರೆ. ಅವರು ಇಲ್ಲಿ ಇತ್ತೋ ಇಲ್ವೋ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಆ ಪುರಾತನ ವರದಿಯನ್ನ ತರೋದಕ್ಕೋಸ್ಕರ ಅವ್ರನ್ನ ನೇಮಕ ಮಾಡಲಾಗತ್ತೆ, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನೋರ್ನ. ಅವರು ಆ ಉತ್ಪನ್ನದ ವರದಿಯನ್ನ ಕೊಡೋದಕ್ಕೋಸ್ಕರ ಏನೆಲ್ಲ ಪುರಾತನ ಒಂದು ಆ ಶಿಲೆ ಒಳಗಡೆ ಅಂದ್ರೆ ಹುದುಗಿ ಹೋಗಿದ್ಯಾ, ಮಸೀದಿ ಒಳಗಡೆ ಇದೆಯೋ ಇಲ್ವೋ ಅನ್ನೋದನ್ನ ಅವರು ಕೆಲವು ಅಂದ್ರೆ ಜಡ್ಜ್ಮೆಂಟ್ ಬರೋದಕ್ಕಿಂತ ಮುಂಚೆ ಇತ್ತೋ ಇಲ್ವೋ ಅನ್ನೋದನ್ನ ನಾವು ಸಾಬೀತು ಮಾಡಿ ತೋರಿಸ್ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಕೊನೆಗೆ ಅವರೊಂದಷ್ಟು ವರದಿಗಳನ್ನ ನೀಡ್ತಾರೆ. ವರದಿಗಳನ್ನ ನೀಡಿದ ನಂತರ ಬನಾರಸ್ ವಿಶ್ವವಿದ್ಯಾಲಯವು ಕೂಡ ಬರ್ತಾ ಹೋಗುತ್ತೆ. ಅವರು ಸ್ವಲ್ಪ ವರದಿಗಳನ್ನ ಕೊಡ್ಬೇಕು, ನಾವು ಕೂಡ ಇಲ್ಲಿ ರಾಮನ ಒಂದು ಶಿಲೆ ಇತ್ತು, ಇದೊಂದು ಅಯೋಧ್ಯೆ ಆಗಿತ್ತು ಅಂತ ಹೇಳಿ ಅದ್ರ ತಕ್ಕಂತೆ ಅವ್ರು ಏನ್ ಮಾಡ್ತಾರೆ, ಆ ಒಂದು ವರದಿಗಳನ್ನ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ. ಅಂದ್ರೆ ಈ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಕೊಟ್ಟಂತಹ ವರದಿಗಿಂತ ಇವ್ರದ್ದು ವರದಿಗಳು ಅಷ್ಟು ಮಟ್ಟಿಗೆ ಕಲೆಕ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಬನಾರಸ್ ವಿಶ್ವವಿದ್ಯಾಲಯದವರು. ಅವ್ರು ಅಷ್ಟು ಮಾಹಿತಿಗಳನ್ನ ಕಲೆ ಹಾಕೋದ್ರಲ್ಲಿ ವಿಫಲರಾಗ್ತಾ ಹೋಗ್ತಾರೆ ಬನಾರಸ್ ವಿಶ್ವವಿದ್ಯಾಲಯರು. ನೆಕ್ಸ್ಟ್ ಮತ್ತೆ ಮುಂದಿನ ದಿನಗಳಲ್ಲಿ ಸಂಶೋಧನೆ ಮಾಡೋದಕ್ಕೆ ಅಂತಾನೆ ಬಿಬಿ ಲಾಲ್ ಅವರು ಆ ಒಂದು ಅಯೋಧ್ಯೆ ಸಂಶೋಧನೆ ಬಗ್ಗೆ ಬರ್ತಾರೆ. ಅಯೋಧ್ಯೆಯ ಒಂದು ಹಸನಾಪುರದಲ್ಲಿ ಏನಿತ್ತು, ಇತ್ತೋ ಇರ್ಲಿಲ್ವೋ, ಆ ಒಂದು ಅವಶೇಷಗಳ ಅಡಿಯಲ್ಲಿ ಏನು ಆ ಒಂದು ಅಸ್ಥಿಗಳು ಅಥವಾ ಏನೇ ಇರ್ಬೋದು, ಅಕಸ್ಮಾತ್ ಅಲ್ಲಿ ಏನೇ ನಡೆದಿದ್ರು ಕೂಡ, ಯುದ್ಧ ಆಗಿದ್ರು ಕೂಡ ಅಲ್ಲೊಂದು ಕೆಲವು ಶಿಲೆಗಳು ಇರುತ್ತೆ, ಸಂಬಂಧಪಟ್ಟಂತ ಕೆಲವು ಪುರಾತನ ಒಂದು ತತ್ವಗಳರೊಳಗೆ ಅಡಗಿದ್ರೆ ಮಾತ್ರ ಖಂಡಿತ ನಾವು ಅದನ್ನ ವರದಿಯಾಗಿ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅಲ್ಲಿ ಕೂಡ ಬಿಬಿ ಲಾಲ್ ಅವರು ಬಂದು ಸಂಶೋಧನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ತದನಂತರ 1975-76 ಟೈಮ್ಗಳಲ್ಲಿ ಬಿಬಿ ಲಾಲ್ ಅವರು 1 ವರ್ಷದ ಸತತ ಪ್ರಯತ್ನ ಪಟ್ಟು ಆದಷ್ಟು ಕಲೆಗಳನ್ನ ಮಾಹಿತಿ ಆಗ್ತಾರೆ. ಇಲ್ಲಿ ಕೆಲವು ಸಂಶೋಧನೆ ಮಾಡಿ ಒಂದಷ್ಟು ವರದಿನ ಕೊಟ್ಟು ಹೋಗ್ಬೇಕು ಅಂತ ಹೇಳಿ ತುಂಬಾ ಪ್ರಾಮಾಣಿಕವಾಗಿ ಸಂಶೋಧನೆ ನಡೆಸ್ತಾ ಬರ್ತಾರೆ. ಅಲ್ಲಿ ಕೆಲವು ಚಿತ್ರಪಟ ಅಂದ್ರೆ ಯಾವುದೇ ಒಂದು ಚಿತ್ರ ಅವಶೇಷಗಳ ಅಡಿಯಲ್ಲಿ ಹುದುಗಿ ಹೋಗಿರೋವಂಥದ್ದು ಒಂದಷ್ಟು ಕಂಬಗಳು ಅಂದ್ರೆ 12 ಪಿಲ್ಲರ್ಗಳು ಕಂಬಗಳೇನಿದೆ ಅದು ಕೂಡ ಹುದುಗೋಗಿರುತ್ತೆ, ಅದನ್ನು ಕೂಡ ಇವರು ವರದಿಯಾಗಿ ಸಲ್ಲಿಕೆ ಮಾಡ್ತಾರೆ. ಸೊ 1 ವರ್ಷ ಸತತ ಶ್ರಮಗಳ ನಂತರ ಅವರಿಗೆ
ಕೊನೆಗೇನಾಗತ್ತೆ, ಅಲ್ಲಿ ತನ್ನ ವರದಿಯನ್ನ ಸಲ್ಲಿಸಿ ಆ ಕೊಟ್ಟು ಮುಂದೆ ಆ ಒಂದು ವರದಿಗೆ ತಕ್ಕಂತೆ ಇನ್ನಷ್ಟು ರಿಪೋರ್ಟ್ಗಳನ್ನ ಮಾಡೋದಕ್ಕೆ ಅವರು ಮುಂದಿನ ದಿನಗಳಲ್ಲಿ ವಿಫಲರಾಗ್ತಾ ಹೋಗ್ತಾರೆ. ಯಾಕೆಂದ್ರೆ ಆದಷ್ಟು ಅಷ್ಟು ಮಾಹಿತಿಗಳನ್ನ ನೀಡಿದ ನಂತರ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕು ಅಂತ ಹೇಳಿ ತದನಂತರ ಬರೋರೆ ಕೆ ಮೊಹಮ್ಮದ್ ಅವರು. ನೋಡಿ ಇವರು ಎಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಅಂತ ಅಂದ್ರೆ ತುಂಬಾ ಅಂದ್ರೆ ಹತ್ತಿರಕ್ಕೆ ನಮ್ಗೆ ಅಯೋಧ್ಯೆ ಇತ್ತು, ಅಲ್ಲೊಬ್ಬ ಶ್ರೀರಾಮ ಜನವನ ಒಂದು ಮಹಾಪುರುಷರಾದಂತಹ ಮಹಾ ಮರ್ಯಾದೆ ಪುರುಷೋತ್ತಮರಾದಂತಹ ನಮ್ಮ ಶ್ರೀರಾಮರ ಒಂದು ಜನನ ಆಗಿತ್ತಲ್ಲಿ, ಅದೊಂದು ಜನ್ಮಭೂಮಿ ಇತ್ತು ಅಂತ ಹೇಳಿ ತುಂಬಾ ಸಾಕ್ಷ್ಯಾಧಾರಗಳ ಸಮೇತ ಅದನ್ನು ಸಾಬೀತು ಮಾಡ್ಬೇಕು ಅಂತ ಹೇಳಿ ಸತತವಾಗಿ ಸಂಶೋಧನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಮ್ಮ ಕೆ ಮೊಹಮ್ಮದ್ ಅವರು. ಸೊ ಕೆ ಮೊಹಮ್ಮದ್ ಅವರು ಕೊಟ್ಟಂತಹ ಒಂದು ವರದಿ ಏನಿತ್ತು ಅದು ಬಹಳಷ್ಟು ದಿನಗಳ ಪರಿಶ್ರಮ ಆಗಿತ್ತು. ಆ ಪರಿಶ್ರಮದ ಆಧಾರದ ಮೇಲೆ ಒಂದು ಪುರಾತನ ಒಂದು ಏನಿದೆ ಪುರಾವೆಗಳನ್ನ ತಗೊಂಡ್ ಬಂದು ಕೊಡೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಆ ಪುರಾವೆಗಳು ನಮ್ಗೆ ಏನೇ ವರದಿ ಕೊಡ್ಬೇಕು ಅಂದ್ರೆ ಪುರಾವೆಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಪ್ರಮುಖವಾದ ಮಾಹಿತಿಗಳನ್ನು ಕೊಡ್ಬೇಕು ಅಂತ ಅಂದ್ರೆ ನಾವೇನು ವರದಿ ಕೊಡ್ತೀವೋ ಅದು ಸತ್ಯಾಂಶದಿಂದ ಕೂಡಿರ್ಬೇಕಾಗತ್ತೆ. ಅಲ್ಲಿ ಬಿ ಲಾಲ್ ಅವರು ಸತತವಾಗಿ 1 ವರ್ಷದಿಂದ ಕೊಟ್ಟಂತಹ ಒಂದು ವರದಿಯನ್ನ ಕಂಟಿನ್ಯೂಟಿ ಮಾಡ್ತಾ ಹೋಗ್ತಾರೆ ಕೆ ಮೊಹಮ್ಮದ್ ಅವರು. ಯಾಕೆ ಅಂತಂದ್ರೆ ಅವಾಗ ಬಿ ಲಾಲ್ ಅವರು ಕೂಡ ವರದಿ ಕೊಟ್ಟಂತ ಕಾಲದಲ್ಲಿ ಅಲ್ಲಿ ಏನು ಅವರು ಹುಡುಕಕ್ಕೆ ಅಂತ ಶುರು ಮಾಡಿದಾಗ, ಅಂದ್ರೆ ಸಂಶೋಧನೆ ಮಾಡೋದಕ್ಕೆ ಅಂತ ಶುರು ಮಾಡಿದಾಗ ಅಲ್ಲೊಂದು ಭಾರದ್ವಾಜ ಆಶ್ರಮ ಸಿಕ್ಕಿರುತ್ತೆ, ಅದ್ರದ್ದು ಪುರಾವೆ ಸಿಕ್ಕಿರುತ್ತೆ, ಚಿತ್ರಕೂಟದ ಪುರಾವೆ ಸಿಕ್ಕಿರುತ್ತೆ, ಜೊತೆಗೆ ನಂದಿ ಗ್ರಾಮ, ಈ ತರ ಶೃಂಗವೇದಪುರ, ಈ ತರದೆಲ್ಲ ಸಿಗ್ತಾ ಹೋಗುತ್ತೆ ಅವರಿಗೆ ಪುರಾವೆಗಳು. ಇದನ್ನೆಲ್ಲ ಪುರಾವೆಗಳು ಮಾಡಿ ಕಲೆಕ್ಟ್ ಮಾಡಿದರೆ ಅನ್ನೋ ಕ್ಷಣ ನೆಕ್ಸ್ಟ್ ದಿನಗಳಲ್ಲಿ ಕೆ ಮೊಹಮ್ಮದ್ ಅವರು ಬರ್ತಾರೆ. ಅವರೊಂದಷ್ಟು ರಿಸರ್ಚ್ ಗಳನ್ನ ನಡೆಸ್ತಾರೆ. ಇಲ್ಲಿ ಇನ್ನೇನೆಲ್ಲ ಇರ್ಬೋದು ಅಥವಾ ಈ ಒಂದು ಅವಶೇಷಗಳ ಅಡಿಯಲ್ಲಿ ಏನೆಲ್ಲ ಇಲ್ಲಿ ಶೇಖರಣೆ ಆಗಿರ್ಬೋದು ಅಂತ ಹೇಳಿ ಕೊನೆಗೆ ಇಲ್ಲಿ ಕೆ ಮೊಹಮ್ಮದ್ ಅವರು ತಾವು ಪುರಾತನ ಒಂದು ಪುರಾವೆಗಳನ್ನ ಹುಡುಕುವಂತಹ ಟೈಮ್ಗಳಲ್ಲಿ ಅವ್ರಿಗೂ ಕೂಡ ದೊಡ್ಡದು 56 ಪಿಲ್ಲರ್ಗಳು ಸಿಗುತ್ತೆ. ದೊಡ್ಡ ಪಿಲ್ಲರ್ಗಳು, ಆ ಪಿಲ್ಲರ್ಗಳಲ್ಲಿ ಕೆತ್ತನೆಗಳನ್ನ ಮಾಡಲಾಗುತ್ತೆ. ಅಲ್ಲಿ ಕೆಲವು ಕಲಾಕೃತಿಗಳು, ಶಿಲಾಕೃತಿಗಳು ತುಂಬಾನೇ ಇರುತ್ತೆ ಅಲ್ಲಿ ಕೆತ್ತನೆನ. ಯಾಕಂದ್ರೆ ಹಿಂದೂ ಸಂಪ್ರದಾಯದ ಒಂದು ಏನೆಲ್ಲ ಇದೆ ಅದರಲ್ಲಿ ನವಿಲಿರ್ಬೋದು, ಹಿಂದೂ ಮಂದಿರದ ಬಗ್ಗೆ ಕೆಲವು ವಿಚಾರಗಳಿರ್ಬೋದು. ಸೊ ಕೆತ್ತನೆ ಮಾಡುವಂತಹ ಟೈಮಲ್ಲಿ ಏನಾಗುತ್ತೆ, ಅಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಪಿಲ್ಲರ್ಗಳು ಇದ್ರಿಂದ ಅಲ್ಲಿ ನೋಡಿ ಮಸೀದಿ ಒಳಗಡೆ ಹಿಂದೂಗಳ ಒಂದು ಕಂಬಗಳು ಬರೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ. ಮಸೀದಿ ಅಂತ ಇದ್ದಾಗ ಮಸೀದಿಗೆ ಅಷ್ಟೇ ಸಂಬಂಧಪಟ್ಟಿರ್ಬೇಕು. ಆದ್ರೆ ಇಲ್ಲಿ ನಾವು ಸಂಶೋಧನೆಗಳಂತ ಮಾಡೋಕ್ ಶುರು ಮಾಡಿದಾಗ ಅಲ್ಲಿ ನಿಜವಾಗ್ಲೂ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಶುರು ಆಯ್ತು ಅಂತಂದ್ರೆ ಇವರೆಲ್ಲ ಕೊಟ್ಟಂತಹ ವರದಿಯ ಆಧಾರದ ಮೇಲೆ ಇವತ್ತು ಅಲ್ಲಿ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಇತ್ತು ಅಂತ ಹೇಳಕ್ ಸಾಧ್ಯ ಆಯ್ತು. ನೋಡಿ ಕಂಬಗಳ ಮೇಲೆ ಶಿಲಾಕೃತಿ ಆಗಿತ್ತು, ಅಲ್ಲಿ ನಾಟ್ಯಗಳನ್ನ ನಾಟ್ಯಗಳ ಚಿತ್ರಗಳನ್ನು ಬಿಡಿಸಲಾಗಿತ್ತು, ನವಿಲಿನ ಒಂದು ಚಿತ್ರ ಇತ್ತು. ಈ ತರದೆಲ್ಲ ಕೆಲವು ಚಿತ್ರಗಳನ್ನ ಏನಿದೆ ಆ ಕಂಬಗಳ ಮೇಲೆ ಏನು ಕೆತ್ತನೆ ಮಾಡಲಾಗಿತ್ತೋ ಅಲ್ಲಿಗೆ ಅಯೋಧ್ಯೆಯಲ್ಲಿ ಇಂತಹ ಒಂದು ವಿಗ್ರಹಗಳಿತ್ತು, ಆ ತರ ದೊಡ್ಡ ಪಿಲ್ಲರ್ಗಳಲ್ಲಿ ಇತ್ತು ಅಂತ ಹೇಳೋದಕ್ಕೆ ನಮ್ಗೊಂದು ಸಾಕ್ಷಿ ಆಧಾರಗಳು ಸಿಗಕ್ಕೆ ಶುರುವಾಗುತ್ತೆ. ನೋಡಿ ಕೆ ಮೊಹಮ್ಮದ್ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ. ಸೊ ಏನು ಅಂತ ಅಂದ್ರೆ ಕೆ ಮೊಹಮ್ಮದ್ ಅವರು ಇಲ್ಲಿ ಶುರು ಆಗಿದ್ದೆ ಕೆಲವು ಒಂದು ವ್ಯಕ್ತಿಯ ಕಡೆಯಿಂದ. ಅಂದ್ರೆ ಕೆ ಮೊಹಮ್ಮದರ ಒಂದು ಮಾತಿನ ಒಂದು ವೈಖರಿ ಹೇಗಿರುತ್ತೆ ಅಂತ ಅಂದ್ರೆ ಖಂಡಿತ ಎಲ್ಲ ಒಂದು ಮುಸ್ಲಿಮು ಮತ್ತೆ ಹಿಂದೂಗಳ ಮನಸ್ಸಲ್ಲಿ ಬೇರೆ ತರ ಭೇದ ಭಾವಗಳಿಲ್ಲ. ಅವರ ಮನಸ್ಸುಗಳನ್ನ ಕದ್ದಡಿದ್ದು ಕೆಲವು ಎಡಪಂಥೀಯ ಒಂದು ಇತಿಹಾಸಕಾರರು ಇಲ್ಲಿ ಮನಸ್ಸುಗಳನ್ನ ಕೆಡೋದಿಕ್ ಶುರು ಮಾಡಿದ್ರು, ಅವರಲ್ಲಿ ಘರ್ಷಣೆಗಳನ್ನ ಉಂಟು ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಅಂತ ಅಂದ್ರೆ ಇಲ್ಲಿ ಮನಸ್ಸನ್ನ ಕೆಡವಿದಕ್ಕೆ ಮನಸ್ಸನ್ನ ನಾವು ಎಷ್ಟು ಮಟ್ಟಿಗೆ ಆ ಒಂದು ವೈರತ್ವವನ್ನು ಉಂಟು ಮಾಡ್ಬೇಕೋ ಅಷ್ಟು ಮಟ್ಟಿಗೆ ಕೆಲವು ಇತಿಹಾಸಕಾರರು ಮಾಡಿದ್ರು ಅಂತ ಹೇಳಿ ಕೆ ಮೊಹಮ್ಮದ್ ಅವರು ತಮ್ಮ ಮಂಥನ ಒಂದು ಪತ್ರಿಕೆಯಲ್ಲಿ ಅದ್ರ ಬಗ್ಗೆ ಒಂದು ವಿಚಾರ ಬಿಡುಗಡೆ ಆಗಿದೆ. ಸೊ ಇಲ್ಲಿ ಕೆಲವು ಏನು ಎಡಪಂಥಿ ಇತಿಹಾಸಕಾರರು ಮತ್ತೆ ಬಲಪಂಥಿ ಇತಿಹಾಸಕಾರರು ಉಟ್ಕೊಂಡ್ರು ನೋಡಿ. ಬಲಪಂಥಿ ಇತಿಹಾಸಕಾರರು ಬರೆಯುವಂತಹ ಒಂದು ಇದರಲ್ಲಿ ಅಲ್ಲಿ ಕೆಲವು ಸಾಕ್ಷ್ಯಾಧಾರಗಳನ್ನು ಕೊಡ್ತಾರೆ. ಇಲ್ಲಿ ಇದೆ ಖಂಡಿತ ಇಲ್ಲೊಂದು ರಾಮ ಜನ್ಮಭೂಮಿ ಇದೆ, ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ಶಿಲಾವಿನ್ಯಾಸಗಳು ಇಲ್ಲಿದೆ ಅಂತ ಹೇಳಿ ಅವರು ಕೆಲವು ಸಂಶೋಧನಾ ವರದಿಗಳನ್ನು ಕೊಟ್ರೆ, ಇನ್ನು ಎಡಪಂಥಿ ಇತಿಹಾಸಕಾರರು ಕೆಲವು ಮನಸ್ಸುಗಳನ್ನ ಕದಡುವಂತ ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ರಮೀಲ್ ರಾಪುರ್ ಅವರು ಮತ್ತೆ ಇಮ್ರಾನ್ ಅಜಾಜ್ ಅವರು ಇವರೆಲ್ಲ ಕೂಡ ಇತಿಹಾಸಕಾರರು ಏನ್ ಮಾಡ್ತಾರೆ, ಇದಿಲ್ಲ ಆ ತರದ ಸಾಕ್ಷ್ಯಾಧಾರ ಪುರಾವೆಗಳು ಇಲ್ಲ ಅನ್ನೋದಕ್ಕೆ ಅಂತ ಹೊರಟ್ರೆ, ಇಲ್ಲಿ ಕೆಲವು ಇತಿಹಾಸಕಾರರು ಬಲಪಂಥಿ ಇತಿಹಾಸಕಾರರು ಇಲ್ಲ ಇದೆ ಅಂತ ಹೇಳಿ ಸಾಕ್ಷಿ ಸಮೇತ ಮಾಡೋದಕ್ಕೆ ಸಂಶೋಧನೆಗಳನ್ನ ಹುಡುಕೊಂಡು ಬರ್ತಾರೆ. ಅಲ್ಲಿ ಬರೀ ಕೈಯಲ್ಲೇನೋ ಅವ್ರು ಬರೋದಿಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳನ್ನ, ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಸಾಕ್ಷ್ಯಾಧಾರಗಳನ್ನ, ವಸ್ತುಗಳನ್ನ ಸಂಗ್ರಹಣೆ ಮಾಡಿ
ವರದಿಗಳನ್ನ ಸಲ್ಲಿಸ್ತಾ ಹೋಗ್ತಾರೆ. ಹಾಗಾಗಿ ಕೆ ಕೆ ಮೊಹಮ್ಮದ್ ಅವರು ಕೂಡ ಬಹಳಷ್ಟು ಪರಿಶ್ರಮ ಪಟ್ಟು ಇಲ್ಲಿ ವರದಿಯನ್ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಆರ್ಕೊಲಾಜಿ ಡಿಪಾರ್ಟ್ಮೆಂಟ್ ಅವರು ಬಂದಾಗ ಏನು ಈ ಸಂಶೋಧನೆ ಬಗ್ಗೆ ಒಂದು ವರದಿ ಕೊಡ್ಬೇಕು ಅಂತ ಇರ್ತಾರಲ್ಲ, ಕೆಲವರೆಲ್ಲ ಇದನ್ನ ಶ್ರೀರಾಮ ಮಂದಿರ ಅಂತಾನು ಕರೀತಾರೆ, ಅಲ್ಲಿ ಜೈನ ಮಂದಿರನೂ ಇದೆ ಅಂತ ಹೇಳ್ತಾರೆ, ಬೌದ್ಧ ಮಂದಿರನೂ ಇದೆ ಅಂತ ಹೇಳ್ತಾರೆ. ಸೊ ಈ ತರದೆಲ್ಲ ಒಂದು ಪುರಾವೆಗಳು ಅವ್ರಿಗೆ ಸಿಗ್ತಾ ಹೋಗುತ್ತೆ. ಅದು ಎಷ್ಟು ಒಂದು ಪುರಾವೆಗಳನ್ನ ರಿಸರ್ಚ್ ಮಾಡಕ್ ಹೊರಟಷ್ಟು ಕೂಡ ಮತ್ತಷ್ಟು ಸಾಕ್ಷ್ಯಾಧಾರಗಳು ಇವರಿಗೆ ಲಭಿಸ್ತಾ ಹೋಗುತ್ತೆ. ನಂತರದ ದಿನಗಳಲ್ಲಿ ಬಿಹಾರ್ ಮಣಿ ನೇತೃತ್ವದಲ್ಲೂ ಕೂಡ ಇವರು ಅದ್ರ ಬಗ್ಗೆ ಒಂದು ವರದಿ ಮಾಡೋದಕ್ಕೆ ಶುರು ಮಾಡ್ತಾರೆ, ರಿಸರ್ಚ್ ಮಾಡೋದಕ್ಕೆ. ಅಲ್ಲೂ ಕೂಡ ಸುಮಾರು ಶಿಲಾನ್ಯಾಸಗಳು, 263 ವಸ್ತುಗಳು ಕೂಡ ಸಿಗ್ತಾ ಹೋಗುತ್ತೆ. ಈ ಒಂದು ಅಯೋಧ್ಯೆಯ ರಾಮ ಮಂದಿರದ ಏನು ಒಳಗಡೆ ಉದುಗಿ ಹೋಗಿತ್ತಲ್ಲ ಧ್ವಂಸ ಮಾಡಿದಾಗ, ಅದನ್ನೆಲ್ಲ ಕೂಡ ಹುಡ್ಕೋದಿಕ್ಕೆ ಶುರು ಮಾಡಿದಾಗ ಅಲ್ಲಿ 263 ವಸ್ತುಗಳು ಅವ್ರ ಕೈಗೆ ಸಿಗ್ತಾ ಹೋಗುತ್ತೆ. ಅಲ್ಲಿ ಮೊದಲನೇದಾಗಿ ಕೆಲವು ಏನು ಅಂತ ಅಂದ್ರೆ ಶ್ರೀರಾಮನ ಒಂದು ವಿಗ್ರಹದ ಪೂಜೆಗೆ ಅಲ್ಲಿ ಮೊಸಳೆಯ ಆಕೃತಿಯಲ್ಲಿ ಇರುವಂತಹ ಒಂದು ಪ್ರಣಾಳಿಕೆ ಸಿಗ್ತಾ ಹೋಗುತ್ತೆ. ಆ ಪ್ರಣಾಳಿಕೆ ಏನು ಅಂತ ಅಂದ್ರೆ ಈ ಮಕರ ಪ್ರಣಾಳಿಕೆಯಲ್ಲಿ ಇರುವಂತಹ ಒಂದು ಇದು ವಿಗ್ರಹ ಸಿಕ್ತಾಗ ಅಂದ್ರೆ ಆ ಪ್ರಣಾಳಿಕೆ ಯಾವ ತರ ಇರುತ್ತೆ ಅಂತಂದ್ರೆ, ವಿಗ್ರಹದ ಪೂಜೆ ಮಾಡ್ಬೇಕಾದ್ರೆ, ಅಭಿಷೇಕ ಮಾಡ್ಬೇಕಾದ್ರೆ ಅದರ ಬಾಯಿಂದ, ಮೊಸಳೆಯ ಬಾಯಿಂದ ನೀರು ಹೋಗುವಂತಹ ಒಂದು ಪ್ರಣಾಳಿಕೆ, ಒಂದು ವಿಗ್ರಹ, ಒಂದು ಸ್ಟ್ಯಾಚು ಅವರಿಗೆ ಸಿಗ್ತಾ ಹೋಗುತ್ತೆ. ಸೊ ಈ ತರದೆಲ್ಲ ಇದ್ದಾಗ ಏನಾಗುತ್ತೆ, ಅಲ್ಲಿ ಒಂದು ಅಭಿಷೇಕ ನಡೀತಿತ್ತು, ಅಲ್ಲೊಂದು ವಿಗ್ರಹಕ್ಕೆ ಒಂದು ಅಭಿಷೇಕ ಪ್ರತಿನಿತ್ಯ ನಡೀತಿತ್ತು ಅನ್ನೋದನ್ನ ಸಾಕ್ಷ್ಯಾಧಾರಗಳು ಲಭಿಸ್ತಾ ಹೋಗುತ್ತೆ. ಇದ್ರ ಜೊತೆಗೆ 12ನೇ ಶತಮಾನದ ವಾಲಿಯನ್ನ ಕೊಂದಂತಹ 12ನೇ ಶತಮಾನದಲ್ಲಿ ವಾಲಿಯನ್ನ ಕೊಂದಂತಹ ಒಂದು ಇತಿಹಾಸವನ್ನು ಕೂಡ ಅದರಲ್ಲಿ ಬರ್ದಿರಲಾಗುತ್ತೆ, ಕೆತ್ತನೆ ಮಾಡಲಾಗಿರುತ್ತೆ. ಅಲ್ಲಿ ಈ ರೀತಿ ಕೆಲವು ರಾಮಾಯಣದ ಚಿತ್ರಗಳನ್ನು ಕೂಡ ಬರ್ದಿರ್ತಾರೆ. ಅಲ್ಲಿ ರಾಮನ ಕೊಂದಂತಹ ದಿನಗಳು, ರಾವಣನ ಕೊಂದಂತಹ ದಿನಗಳು, ಈ ತರ ಏನ್ ರಾಮಾಯಣ ಇತಿಹಾಸ ನಡೆದಿತ್ತು ನೋಡಿ, ಅದೆಲ್ಲವೂ ಒಂದು ಕಂಬಗಳಲ್ಲಿ ಪ್ರತಿಷ್ಠೆಯಾಗಿ ಚಿತ್ರವಾಗಿ ಮೂಡ್ ಬಂದಿರುತ್ತೆ. ಇವೆಲ್ಲ ಸಾಕ್ಷ್ಯಾಧಾರಗಳನ್ನ ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾಕೆ ಅಂತ ಅಂದ್ರೆ ಇಲ್ಲಿ ಸಾಕ್ಷ್ಯಾಧಾರಗಳು ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿಯೊಬ್ರು ಯಾರ್ಯಾರೆಲ್ಲ ಬಂದ್ರು, ಬಿಲಾಲ್ ಇರ್ಬೋದು, ಕೆ ಕೆ ಮೋಹನ್ ಬರ್ಬೋದು, ಬಿಹಾರ್ ಮಣಿಯವರ ನೇತೃತ್ವದಲ್ಲೂ ಕೂಡ ತುಂಬಾ ಮಾಹಿತಿಗಳು ಲಭಿಸ್ತಾ ಹೋಗುತ್ತೆ. ಆ ಮಾಹಿತಿಗಳ ಆಧಾರದ ಮೇಲೆ ಇವರು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಈ ತರ ಒಂದು ವಿಚಾರದ ಬಗ್ಗೆ ಡಚ್ ಅನ್ನೋ ಒಬ್ಬ ಲೇಖಕನು ಕೂಡ ತನ್ನ ವರದಿಯಲ್ಲಿ ಬರಿತಾ ಹೋಗ್ತಾರೆ. ಸೊ ನೋಡಿ, ಎಷ್ಟೊಂದು ಪುರಾತನಗಳ ಒಂದು ತತ್ವಗಳನ್ನ ಒಳಗೊಂಡಿರುವಂತ ನಮ್ಮ ಅಯೋಧ್ಯೆಯಲ್ಲಿ ಇಷ್ಟೆಲ್ಲ ಧ್ವಂಸ ಮಾಡಿದಂತಹ ಬಾಬರ್ ಅವರು ಏನು ಬಾಬರ್ ಮಸೀದಿಯನ್ನ ನಿರ್ಮಾಣ ಮಾಡಿದ್ರು ನೋಡಿ, ಹೊಡೆದು ಆ ವ್ಯಕ್ತಿ ಆ ಒಂದು ಶಿಲೆಯ ಒಳಗಡೆ ಉದುಗಿ ಹೋಗಿರುವಂತದೆಲ್ಲ ಸಾಕ್ಷ್ಯಾಧಾರಗಳನ್ನ ಅವ್ರು ತಗೊಂಡು ಬಂದು ಇಲ್ಲೊಂದು ಅಯೋಧ್ಯೆ ಇದೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಜನ್ಮಸ್ಥಳವಾದ ಒಂದು ವಿಗ್ರಹನೇ ಇದೆ, ಅಲ್ಲಿ ತುಂಬಾ ಸಾಕ್ಷ್ಯಾಧಾರಗಳಿದೆ, ರಾಮಾಯಣದ ಒಂದು ಕಥೆಯ ಒಂದು ಚಿತ್ರನ ಅಯೋಧ್ಯೆ ಒಳಗಡೆ ನಾವು ನೋಡ್ಬೋದಿತ್ತು. ಅಂತಹ ಮಾಹಿತಿಗಳನ್ನ ಕಲೆ ಹಾಕಿ ವರದಿಗಳನ್ನ ಒಬ್ಬೊಬ್ರು ನಂತರ ವರದಿಗಳನ್ನ ಕೊಡ್ತಾ ಹೋಗ್ತಾರೆ. ಪ್ರತಿಯೊಂದು ವರದಿಯಲ್ಲೂ ಸಾಕ್ಷ್ಯಾಧಾರಗಳ ಸಮೇತ ಸಾಬೀತು ಮಾಡಿದ್ರಿಂದ ನಮಗೆ 9/11/2019 ಮಸೀದಿಯನ್ನ ಕೆಡುವಂತಹ ಒಂದು ಜಡ್ಜ್ಮೆಂಟ್ ಪಾಸ್ ಆಗತ್ತೆ. ಈ ದಿನ 2020 ನಮಗೆ ಏನು ನಾಳೆ ಇದೆ 2024 22ನೇ ತಾರೀಕಿನ ದಿನ ಒಂದು ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ನಡೀತಾ ಇದೆ. ಪ್ರತಿಯೊಬ್ಬರ ಮನೆಗೂ ಕೂಡ ಶ್ರೀರಾಮನ ರಕ್ಷಕಾದ ಅಕ್ಷತೆ ಕಾಳು ಎಲ್ಲರೂ ಮನೆಗೂ ಬಂದು ಸೇರ್ಲಿ ಅಂತ ಹೇಳಿ ಪ್ರತಿಯೊಬ್ಬರ ಮನೆಗೂ ತಲುಪಿಸಿದ್ದಾರೆ. ನಾವು ಅದಕ್ಕಂತೆ ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು, ನಾವು ಶ್ರೀರಾಮನ ಒಂದು ಜಪವನ್ನ ಮಾಡುವಂಥದ್ದು, ಸಕಲ ನಾವು ದೋಷಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಅಂದ್ರೆ ಯಾವಾಗ ನಾವು ಶ್ರೀರಾಮನ ಜಪವನ್ನ ಮಾಡ್ತೀವಿ, ರಾಮ 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 ಅಂತ ಹೇಳಿ ನೋಡಿ, ಶ್ರೀರಾಮನ ಜಪನ ನಾವು ಎಷ್ಟು ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮ ಕಷ್ಟಗಳು, ಬಾಧ್ಯತೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಂಪ್ಲೀಟ್ ಆಗಿ ಉದಾಹರಣೆ ನಾವು ಹೇಳ್ಬೇಕು ಅಂದ್ರೆ, ರಾಮನ ಬಂಟನಾದ ಹನುಮಂತ ಕೂಡ ತನ್ನ ರೋಮಗಳಲ್ಲೂ ಕೂಡ ಶ್ರೀರಾಮನ ಒಂದು ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಅವ್ರ ರೋಮಗಳಲ್ಲೂ ಕೂಡ ಶ್ರೀರಾಮ 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 ಅನ್ನೋದಿರುತ್ತೆ. ಸೊ ಅದಕ್ಕೊಂದು ಚಿಕ್ಕ ಕತೆ ಹೇಳ್ತೀನಿ ವೀಕ್ಷಕರೇ. ಈಗ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ನಡೀತಿರೋದ್ರಿಂದ ಮತ್ತೆ ಶ್ರೀರಾಮನ ಒಂದು ಅಯೋಧ್ಯೆಯ ಒಂದು ಜನ್ಮ ಭೂಮಿಯಲ್ಲಿ, ಶ್ರೀರಾಮನ ಒಂದು ಪವಿತ್ರವಾದ ಸ್ಥಳವಾದ ಒಂದು ಜನ್ಮ ಭೂಮಿಯಲ್ಲಿ ಮತ್ತೆ ಶ್ರೀರಾಮ ಜನ್ಮ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರೋದ್ರಿಂದ ಅದೊಂದು ಚಿಕ್ಕ ರಾಮನ ಕತೆ ಹೇಳ್ತೀನಿ. ಯಾಕೆಂದ್ರೆ ನಾವೆಲ್ಲ ಯಾಕೆ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಬೇಕು ನೋಡಿ, ಶ್ರೀರಾಮನ ಜಪಮಂತ್ರ ಇದೆಯಲ್ಲ, ಆ ಜಪಮಂತ್ರ ವಿಷ್ಣು ಸಹಸ್ರ ನಾಮಕ್ಕೆ ಸರಿಸಮಾನವಾದದ್ದು ಈ ಶ್ರೀರಾಮ ಮಂತ್ರ. ಹಾಗಾಗಿ ಶ್ರೀರಾಮನ ಒಂದು ರಾಮನ ಬಂಟನದ ಆಂಜನೇಯನ ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ ವೀಕ್ಷಕರೇ. ಎಲ್ಲರಿಗೂ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಶನೇಶ್ವರ ಹಿಡಿತಾ ಬರ್ತಾರೆ. ಶನೇಶ್ವರ ಎಲ್ಲರನ್ನೂ ಹಿಡಿದು ತನ್ನ ಒಂದು ಶನೇಶ್ವರನ ಶನಿಯ ಒಂದು ಅಧಿಕಾರ ಹೇಗಿದೆ,
ಅವನು ಬಂದಂತ ಕ್ಷಣಗಳಲ್ಲಿ ಎಷ್ಟೆಲ್ಲ ನೋವುಗಳನ್ನ ನೋಡ್ಬೋದು ಅಂತ ಹೇಳಿ ಎಲ್ಲಾ ದೇವತೆಗಳನ್ನು ಹಿಡಿದಾಗ ಕೊನೆಯದಾಗಿ ಉಳಿಯುವಂತವನೇ ಆಂಜನೇಯ. ಆಗ ಆಂಜನೇಯ ಬಂಡೆಯ ಒಂದು ತೀರದ ಒಂದು ಕಲ್ಲಿನ ಮೇಲೆ ಆರಾಮಾಗಿ ಮಲಗಿರ್ತಾರೆ, ವಿರಾಜಮಾನವಾಗಿ ಅಲ್ಲಿ ಮಲಗಿರ್ತಾರೆ ಆಂಜನೇಯ. ಅಂತ ಟೈಮಲ್ಲೂ ಕೂಡ, ಮಲಗಿರುವಂತಹ ಟೈಮಲ್ಲೂ ಕೂಡ ಆ ಶ್ರೀರಾಮನ ಒಂದು ಜಪವನ್ನ ಮಾಡ್ತಾ ಇರ್ತಾರೆ. ಪ್ರತಿ ಕ್ಷಣ ನಿಮಿಷದಲ್ಲೂ ರೋಮದಲ್ಲಿ ಯಾವಾಗ ಕೇಳಿದ್ರು ಕೂಡ ಶ್ರೀರಾಮನ ಜಪ ಕೇಳಿಸ್ತಾ ಇರುತ್ತೆ. ಆಂಜನೇಯನ ಒಂದು ರೋಮಗಳಲ್ಲೂ ಅಂದ್ರೆ ನೋಡಿ, ಪ್ರತಿ ಕ್ಷಣ ಶ್ರೀರಾಮನ ಜಪ ಹೋಗ್ತಾ ಇರುತ್ತೆ ಆಂಜನೇಯನಲ್ಲಿ. ಅಷ್ಟು ಮಟ್ಟಿಗೆ ಶ್ರೀರಾಮನ ಒಂದು ಭಕ್ತರಾಗಿರ್ತಾರೆ ಹನುಮಂತ. ಸೊ ಬರ್ತಾರೆ ಪ್ರವೇಶ ಮಾಡೋದಕ್ಕೆ ಅಂತ ಕೇಳಿದಾಗ ಶನೇಶ್ವರ ಪಾದದ ಬಳಿ ಕುಳಿತುಕೊಂಡು ನಾನು ನಿನ್ನ ಹಿಡಿಬೇಕು, ನಾನು ನಿನಗೆ ನಿನ್ನೊಳಗೆ ಬಂದು ಸೇರ್ಬೇಕು ಅಂತ ಹೇಳ್ತಾರೆ. ಆಗ ನಮ್ಮ ಆಂಜನೇಯ ಹೇಳ್ತಾರೆ, ಖಂಡಿತ ಬಾ, ಆದ್ರೆ ಒಂದು ಮಾತು ಹೇಳ್ಬೇಕು, ಕೊಡ್ತೀನಿ ನಾನು ನಿನಗೆ, ನಾನ್ ಹೇಳೋವರೆಗೂ ನೀನ್ ಆಚೆ ಕಡೆ ಬರಬಾರ್ದು ಅಂತ ಹೇಳ್ತಾನೆ. ಆಗ ಮಾತು ಕೊಡಂಗಿದ್ರೆ ಮಾತನ್ನ ನನ್ನ ಬಂದು ಹಿಡ್ಕೊ ಅಂತ ಹೇಳ್ತಾರೆ. ಆಗ ಶನೇಶ್ವರಂಗ್ ಅನ್ಸುತ್ತೆ, ನೀನಪ್ಪ ಇಷ್ಟೆಲ್ಲ ನನಗೆ ಬಂದು ಹೋದ್ರೆ ಸಾಕು, ಎಷ್ಟೊತ್ತಿಗೆ ನಂಗೆ ಶನೇಶ್ವರ ಬಿಡುಗಡೆ ಆಗ್ತಾನೆ ಅಂತ ಕಾಯ್ತಾ ಇರ್ತಾರೆ. ಅದ್ರಲ್ಲಿ ನೋಡಿದ್ರೆ ನೀನ್ ಅಲ್ಲೇ ಒಳಗೆ ಇರು, ನಾನು ಹೇಳೋರ್ಗು ಹೊರಗಡೆ ಬರ್ಬೇಡ ಅಂತಲ್ಲ, ಇವನೆಂತ ಇದ್ರಿಬೇಕು ಅಂತ ಹೇಳಿ ಸ್ವಲ್ಪ ಶನೇಶ್ವರಂಗೆ ಆಶ್ಚರ್ಯ ಆಗತ್ತೆ. ಆಯ್ತು ಆಗ್ಲಿ ಅಂತ ಹೇಳಿ ಶನೇಶ್ವರ ನಮ್ಮ ಆಂಜನೇಯನ ಒಳ ಪ್ರವೇಶ ಮಾಡ್ತಾನೆ. ನೆತ್ತಿಯ ಮೇಲೆ ನಾನು ಹೇಳ್ತಾನೆ, ನನ್ನ ಪ್ರಾರ್ಥನೆಗೆ ಆಂಜನೇಯ ಹೇಳ್ತಾರೆ, ನನ್ನ ಕಲ್ಲು ಬಂಡೆಯ ಮೇಲೆ ಶ್ರೀರಾಮನ ಧ್ಯಾನಕ್ಕೆ ಅಂತ ಕುಳಿತುಕೊಳ್ತೀನಿ, ಪ್ರಾರ್ಥನೆಗೆ ಅಂತ ಕುಳಿತುಕೊಳ್ತೀನಿ, ಆ ಪ್ರಾರ್ಥನೆಯ ಸಮಯದಲ್ಲಿ ನೀನ್ ಬಂದು ನನ್ನನ್ನ ಸೇರ್ಬೇಕು ಅಂತ ಹೇಳಿದಾಗ ಆ ಕ್ಷಣದಲ್ಲಿ ಹೋಗಿ ಬಂಡೆ ಕಲ್ಲಿನ ಮೇಲೆ ಆಂಜನೇಯ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ತಕ್ಷಣದಲ್ಲಿ ಶನೇಶ್ವರ ಸ್ವಾಮಿ ಒಂದು ಆಂಜನೇಯನ ನೆತ್ತಿಯ ಭಾಗದಲ್ಲಿ ಹೋಗಿ ಸೇರ್ಕೊಳ್ತಾರೆ. ಸೇರಿ ಕೆಲವೇ ಕ್ಷಣಗಳಲ್ಲಿ ಆ ಬಡಿತ ಏನಿರುತ್ತೆ, ಶ್ರೀರಾಮ 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 ಅನ್ನೋ ಬಡಿತ ಏನಿರುತ್ತೆ, ಆ ರಾಮ 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 ಅನ್ನೋದನ್ನ ಶನೇಶ್ವರನಿಗೆ ಆ ಕ್ಷಣ ಆ ಸೌಂಡು, ಆ ವೈಬ್ರೇಷನ್ ಅತಿಯಾಗಿ ಆಗೋದಿಕ್ ಶುರುವಾಗುತ್ತೆ. ಹೇಗೆ ಅಂತಂದ್ರೆ 1000 ಸುತ್ತಿಗೆಗಳು ತಗೊಂಡು ಬಂದು ತನ್ನ ತಲೆಗೆ ಹೊಡಿತಾ ಇದಾರೇನೋ ಅನ್ನೋ ತರ ಶನೇಶ್ವರನಿಗೆ ಭಾಸ ಆಗುತ್ತೆ. ಯಾಕೆಂದ್ರೆ ಅಷ್ಟು ಮಟ್ಟಿಗೆ ವೈಬ್ರೇಷನು, ಅಷ್ಟು ಮಟ್ಟಿಗೆ ಒಂದು ರಾಮನ ಒಂದು ಜಪ ಇದೆಯಲ್ಲ, ಆ ಮಟ್ಟಿಗೆ ಆ ವೈಬ್ರೇಷನ್ ತಡಿಲಾರ್ದೆ ಆ ಒಂದು ಬಂಡೆ ಕಲ್ಲು ಇನ್ನೇನು ಸಿಡಿದೋಗ್ಬೇಕು ಅನ್ನೋ ತರ ಆಗ್ತಿರ್ಬೇಕಾದ್ರೆ ಶನೇಶ್ವರ ಹೇಳ್ತಾರೆ, ತಪ್ಪಾಯ್ತು, ನಾನು ನಿನ್ನ ಹಿಡಿದು ತಪ್ಪು ಮಾಡಿದೆ ಸ್ವಾಮಿ, ದಯವಿಟ್ಟು ನನ್ನ ಇದರಿಂದ ಹೊರಗಡೆ ಕಳಿಸು, ನಿನ್ನ ಶ್ರೀರಾಮನ ಭಕ್ತಿ, ಅತಿಯಾದ ಭಕ್ತಿ ನಾನು ನಿನ್ನಲ್ಲಿ ನೋಡಿದೆ, ನನ್ನ ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಅವನನ್ನ ಹೊರಗಡೆ ಬಿಡುವಂತೆ ಪ್ರಾರ್ಥನೆ ಮಾಡ್ತಾರೆ. ಆಗ ಆಂಜನೇಯ ಅವನ ಹೊರಗಡೆ ಬರೋದಕ್ಕೆ ಅನುಮತಿನ ಕೊಡ್ತಾರೆ. ಸೊ ಅವ್ರು ಹೇಳಿದ್ದೆ ತಡ, ಎಷ್ಟೊತ್ತಿಗೆ ಶನೇಶ್ವರನ ಹೊರಗಡೆ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ರು. ಸೊ ಬಂದಿದ್ದ ಕ್ಷಣದಲ್ಲಿ ಮತ್ತೆ ಶನೇಶ್ವರ ಒಂದು ಮಾತು ಕೇಳ್ತಾರೆ, ನಿನ್ನ ಅತಿಯಾದ ಅಪಾರವಾದ ಪ್ರೀತಿ ಮತ್ತು ಆ ದೇವರ ಮೇಲೆ ಇರುವಂತಹ ಒಂದು ಪ್ರಾರ್ಥನೆ ನಿನ್ನ ನೋಡಿ ಖಂಡಿತ ಶ್ರೀರಾಮನ ಭಕ್ತ ಈ ಮಟ್ಟಿಗೆ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಅವನು ಯಾವುದೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿ ಕೊನೆಗೆ ಅವನು ಒಂದು ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಹೇಳ್ತಾ ಹೋಗ್ತಾರೆ, ನಿನಗೆ ಏನಾದ್ರು ಒಂದು ವರವನ್ನ ಕೇಳು ಅಂತ ಅಂದಾಗ, ನನ್ನ ಒಂದು ಶ್ರೀರಾಮನ ದೇವಸ್ಥಾನಕ್ಕೆ ಯಾರೆಲ್ಲ ಬರ್ತಾರೆ ಅಂದ್ರೆ, ಶ್ರೀರಾಮನ ಒಂದು ಪ್ರಾರ್ಥನೆಯನ್ನ ಯಾರು ಮಾಡ್ತಾರೆ, ಯಾರು ಮನೆಯಲ್ಲಿ ಪ್ರತಿದಿನವೂ ಶ್ರೀರಾಮನ ಮಂತ್ರವನ್ನ ಜಪ ಮಾಡ್ತಾರೋ, ಯಾರೆಲ್ಲ ಮನೆಯಲ್ಲಿ ಪ್ರತಿದಿನ ರಾಮನನ್ನ ಪ್ರಾರ್ಥಿಸ್ತಾರೋ, ಯಾವ ಕ್ಷಣದಲ್ಲಿ ಶ್ರೀರಾಮನನ್ನ ಪ್ರಾರ್ಥನೆ ಮಾಡ್ತಾರೋ ಅಂತಹ ವ್ಯಕ್ತಿಗೆ ನೀನು 7.7 ನಡಿಬಾರ್ದು, ಅಥವಾ ಅಷ್ಟಮ ಶನಿ ಇರ್ಬೋದು, ಜನ್ಮ ಶನಿ ಇರ್ಬೋದು, ಅಥವಾ 7.7 ಇರ್ಬೋದು, ಪಂಚಮ ಅರಿಷ್ಟ ಶನಿ ದೋಷನೇ ಇರ್ಬೋದು, ಏನೇ ಇರ್ಲಿ ಅವರಿಗೆ ಯಾವ ಶನಿ ದೋಷ ಇದ್ರೂ ಕೂಡ ನೀನು ರಾಮನ ಜಪ ಮಾಡುವಂತಹ ಮನೆಯಲ್ಲಿ ಕಷ್ಟಗಳನ್ನ ಕೊಡಬಾರ್ದು, ಅವ್ರನ್ನ ಹಿಡಿಬಾರ್ದು, ಅವ್ರನ್ನ ತೊಂದರೆಗಳನ್ನ ಒಳ ಮಾಡಬಾರ್ದು ಅಂತ ಹೇಳಿ ಅವ್ರನ್ನ ಕೇಳಿದಾಗ ಅದಕ್ಕೆ ಶನೇಶ್ವರ ಮಹಾಸ್ವಾಮಿಗಳು ಆಯ್ತು ತಥಾಸ್ತು ಅಂತ ಹೇಳ್ತಾರೆ. ಅದಕ್ಕೆ ರಾಮನ ಪ್ರಾರ್ಥನೆ ಎಲ್ಲಾಗತ್ತೋ, ಆಂಜನೇಯನ ಪ್ರಾರ್ಥನೆ ಎಲ್ಲಾಗತ್ತೋ ನೋಡಿ, ರಾಮನ್ ಬಿಟ್ಟು ಆಂಜನೇಯ ಇರಲ್ಲ, ಆಂಜನೇಯನ ಬಿಟ್ಟು ರಾಮ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲಿ ರಾಮನನ್ನ ಅತಿಯಾಗಿ ಪ್ರಾರ್ಥನೆ ಮಾಡುವಂತಹ ಒಂದು ಸ್ಥಳಗಳಲ್ಲಿ ಅಲ್ಲಿ ಆಂಜನೇಯನ ಆಶೀರ್ವಾದನೂ ಕೂಡ ಇರುತ್ತೆ, ಶ್ರೀರಾಮನ ಆಶೀರ್ವಾದನೂ ಇರುತ್ತೆ, ಶನೇಶ್ವರನ ಆಶೀರ್ವಾದವನ್ನು ಕೂಡ ಇರೋದ್ರಿಂದ ವೀಕ್ಷಕರೇ ಪ್ರತಿಯೊಬ್ಬರು ಮನೆಯಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಸಮಾನವಾದ ರಾಮನ ಜಪವನ್ನ ವರ್ತಿಸ್ತಾ ಬನ್ನಿ, ಜಪಿಸುತ್ತಾ ಬನ್ನಿ. ಎಷ್ಟು ಕ್ಷಣಗಳಲ್ಲಿ ನೀವು ರಾಮನ ಸ್ತೋತ್ರವನ್ನ ಬರಿತಾ ಹೋಗ್ತಿರೋ, ರಾಮನನ್ನ ಜಪಿಸ್ತಾ ಹೋಗ್ತಿರೋ, ಅಷ್ಟರ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸಕಲ ಬಾಧ್ಯತೆಗಳೂ ನಿವಾರಣೆ ಆಗಿ ನಿಮ್ಮ ಮನೆಯಲ್ಲಿ ಒಂದು ಸುಖ ಶಾಂತಿಯನ್ನ ನೋಡ್ಬೋದು. ಒಳ್ಳೇದಾಗ್ಲಿ ವೀಕ್ಷಕರೇ. ಅಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ನಡೀತಿದೆ, ಇಲ್ಲಿ ರಾಮನ ಪೂಜೆ ನಡೀತಾ ಇದೆ. ನಿಮ್ಮನೆಗಳಲ್ಲಿಯೂ ಕೂಡ ಒಂದು ಹಬ್ಬವನ್ನ ಆಚರಿಸಿ
ಪ್ರತಿಯೊಬ್ಬರು ಕೂಡ ಅವರವರ ಮನೆಯಲ್ಲೇ ಕುಳಿತುಕೊಂಡು ಶ್ರೀರಾಮನ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಬನ್ನಿ. ನಿಮ್ಮಲ್ಲಿ ಇರುವ ಎಲ್ಲ ಕಷ್ಟಗಳನ್ನು, ಲೋಪ ದೋಷಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಶ್ರೀರಾಮನ ಮಂತ್ರದಲ್ಲಿರೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ವೀಕ್ಷಕರೇ. ಇಷ್ಟನ್ನ ಹೇಳ್ತಾ ಅವಕಾಶ ಮಾಡಿಕೊಟ್ಟ ಮತ್ತೊಮ್ಮೆ ಒನ್ ಇಂಡಿಯಾ ಡಿಜಿಟಲ್ ಮೀಡಿಯಾದವರಿಗೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ, ನೀವು ಕೂಡ ಇಷ್ಟು ಹೊತ್ತಿನವರೆಗೂ ನಾನು ಹೇಳಿದಂತಹ ಕೆಲವು ವಿಚಾರಗಳನ್ನ ತಾಳ್ಮೆಯಿಂದ ಕೇಳಿದಕ್ಕೆ ಒಳ್ಳೆಯದಾಗ್ಲಿ ವೀಕ್ಷಕರೇ. ಎಲ್ರಿಗೂ ಶ್ರೀರಾಮನ ಕೃಪೆ ಸಿಗ್ಲಿ. ಶ್ರೀರಾಮನ ಕೃಪೆಯಿಂದ ನಿಮ್ಮ ಮನೆಯ ಒಳಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಲಿ. ಜೈ ಶ್ರೀರಾಮ್.